ಸಂಧಾನಕ್ಕೆ ಹೊರಟ ಈ ಕೃಷ್ಣನ ಕೈಗೆ ಸಂಗ್ರಾಮದ ವೀಳ್ಯವೇ ಬಂದಿತ್ತು. ಅದರಲ್ಲಿ ಬಂದವರ ಮನೋರಥಗಳೇನುಂಟು ಅನ್ನುವುದರ ಕುರಿತಾಗಿಯೇ ಪ್ರಶ್ನೆ ಎದ್ದದ್ದು ನನಗೆ. ಸ್ವಾಮಿ, ಏನಯ್ಯ ಇದೆಲ್ಲ? ಶ್ರೀಕೃಷ್ಣ ಪರಮಾತ್ಮ ನಿಮ್ಮನ್ನು ಕಂಡಾಗ ಒಂದು ಹೆಮ್ಮೆ ಅಂತ ಆಗ ಹೇಳಿದ್ದೆ ನಾನು. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಕುರಿತಾಗಿ ನಮಗೊಂದು ಹೆಮ್ಮೆ ಬರುವುದಕ್ಕೂ ಅಥವಾ ಅವನ ಕುರಿತಾಗಿ ಒಂದು ಶ್ರದ್ಧೆ ಮೂಡುವುದಕ್ಕೂ ಕೆಲವೊಂದಿಷ್ಟು ಅವರಲ್ಲಿರಬಹುದಾದ ವ್ಯಕ್ತಿತ್ವದ ಲಕ್ಷಣಗಳು, ಆ ಗುಣಗಳು ಕಾರಣ ಅದು. ಹಾಗೆ ನೋಡಿದ್ರೆ ಬಹುಶಃ ನಾ ಹುಟ್ಟುವುದಕ್ಕೂ ಪೂರ್ವದಲ್ಲಿ ನನ್ನ ಗುರುಗಳ ಬಳಿಯಲ್ಲಿಯೇ ಕಲಿತವರಂತೆ ನೀವು. ಹೌದು.
ಸಾಂದೀಪ ಗುರುಗಳ ಆಶ್ರಮದಲ್ಲಿ ಪೂರ್ಣಾವಧಿಯ ವಿದ್ಯಾರ್ಥಿಯಾಗಿದ್ದು, ನೀ ಕಲಿತ ಗುರುಕುಲದ ಹಳೇ ವಿದ್ಯಾರ್ಥಿ. ನೀವು ಪೂರ್ಣಕಾಲಿಕ ವಿದ್ಯಾರ್ಥಿ. ಹೌದೌದು. ನಾವೆಲ್ಲ ಸ್ವಲ್ಪ ಹೋದದ್ದಷ್ಟೇ ಅಲ್ಲಿಗೆ. ನೀವು ಅರೆಕಾಲಿ. ಹೌದು. ಗುರುಗಳು ಆಗಾಗ ಪಾಠ ಮಾಡುವಾಗ ಹೇಳ್ತಾ ಇದ್ರು, ನೀವೆಲ್ಲ ಎಂಥದ್ದು ಮಕ್ಕಳೇ, ಈಗಿನ ಮಕ್ಕಳು ಅಲ್ಲ. ಆಗೆಲ್ಲ ಇದ್ರು ಒಬ್ಬೊಬ್ರು ನೋಡಬೇಕಿತ್ತು. ಅದೆಲ್ಲ ತಲೆಮಾರಿನವರು ಹಾಗೆ ಹೇಳು. ಬಹುಶಃ ನಿಮ್ಮಲ್ಲಿ ಹಾಗೆ ಹೇಳ್ತಾ ಇದ್ರು ಅದನ್ನ. ಅದೆಲ್ಲ ತಲೆಮಾರಿನವರು ಹಾಗೆ. ಅವರ ಮುದುಕರಾಗುವಾಗ ಹುಡುಗರು ಸರಿ ಇಲ್ಲ ಅಂತ ಕಾಣುದು. ಹಾ ಹಾ. ಆಗ ನಮಗೆಲ್ಲ ಅವರು ಹೇಳಿದ್ರು. ಮತ್ತೆ ಕೆಲವು ಹುಡುಗರು ಸರಿ ಇರುವುದಿಲ್ಲ, ಅದಲ್ಲ. ಹಾ. ಈಗ ಸರಿ ಇಲ್ಲದ ಹುಡುಗರನ್ನು ಬಿಡುವ. ಹಾ. ಹಾಗೆ ನೋಡುವಾಗ ನಾವು ಅಂದ್ರೆ ಆಗ ನಾ ಹುಡುಗನಾಗಿದ್ದಾಗ, ಈಗ ನಿಮ್ಮ ಎದುರಿನ ಈಗಲೂ ಹುಡುಗನೇ ನಾನು. ನನಗಿಂತ ಬಹಳ ಸಣ್ಣವನಿಗೆ. ಹೌದು. ಸಂಬಂಧದ ಲೆಕ್ಕಾಚಾರ ಹಾಕಿ ನೋಡಿದ್ರೆ ನನ್ನ ಅಪ್ಪಯ್ಯ ವಸುದೇವನಿಗಿಂತ ನೀವು ವಯಸ್ಸಿನಲ್ಲಿ ದೊಡ್ಡವರಾದ್ರೆ ಹೌದು, ಸಂಬಂಧದಲ್ಲಿ ದೊಡ್ಡಪ್ಪ ಆಗಬೇಕು ನನಗೆ. ಹಾ ಅಲ್ಲ, ನನ್ನ ಅಪ್ಪಯ್ಯ ವಸುದೇವನಿಗಿಂತ ಸಣ್ಣವರಾದ್ರೆ ನನಗೆ ಚಿಕ್ಕಪ್ಪ ಆಗಬೇಕು ನೀವು. ಸಂಬಂಧ ಹುಡುಕಿದ್ರೆ ಹೌದು, ನನಗೆ ಹತ್ತಿರದ ಸಂಬಂಧವೂ ಇಲ್ಲ, ವಿಷಯ ಬೇರೆ. ನಿಮಗೆ ತೀರಾ ಹತ್ತಿರದ ಸಂಬಂಧಿಕರಾದ್ರೆ ಅವರು ಬದುಕುವುದಿಲ್ಲ. ಮತ್ತೆ ನನಗೆ ಸಂಬಂಧ ಹುಡುಕುವ ಸ್ವಲ್ಪ ದೂರ ಇರಬೇಕು. ಹೌದಾ? ಹಾಗೆ ನೋಡುವಾಗ ನಿಮ್ಮಲ್ಲೊಂದು ಸಂಬಂಧ ಕಂಡಿತ್ತು ನನಗೆ. ಆಗ ಹೇಳ್ತಾ ಇದ್ದದ್ದು ಗುರುಗಳು, ಪ್ರಪಂಚದಲ್ಲಿ ಸಾರಥ್ಯ ಅಂದ್ರೆ ಎಂತದ್ದು, ಸಾರಥ್ಯ ಮಾಡಬಲ್ಲ ಶಕ್ತರು ಎಂತವರು, ಅಂತ ಸಾಮರ್ಥ್ಯ ಉಳ್ಳವರು ಯಾರು? ಭೂಮಿಯ ಮೇಲೆ ಬದುಕಿದ್ದವರ ಒಬ್ಬರ ಹೆಸರು ಹೇಳಲಿಲ್ಲ ಅವರು. ಎಲ್ಲ ಸತ್ತವರದ್ದೇ ಹೇಳಿ. ಅಲ್ಲ, ಭೂಮಿಯಲ್ಲಿ ಇಲ್ಲದೆ ಇರುವಂತವರು. ದೇವಲೋಕದ ಸಾರಥಿಯಾದ ಮಾತಲಿ ಅಂತ, ಅಂತಹ ಸಾರಥಿಗಳ ಸಾಲಿನಲ್ಲಿ ನಿಲ್ಲಬಹುದಾದ ಶಕ್ತಿ ಇದ್ದದಿದ್ರೆ ಪ್ರಸ್ತುತ ಭೂಮಿಯಲ್ಲಿ ಬದುಕಿರುವ ಒಬ್ಬನೇ ವ್ಯಕ್ತಿಗೆ ಸಾಧ್ಯ. ನಿಮ್ಮ ಹೆಸರು ಹೇಳಿದ್ದಾರೆ. ನನ್ನ ಶಿಷ್ಯ ಅಂತ ಹೇಳಿದ್ದು ಗುರುಗಳು. ಎಷ್ಟು ಹೆಮ್ಮೆಯಾಗಿತ್ತು ಗೊತ್ತುಂಟ. ಸತ್ಯ ಹೇಳ ಭೂಪತಿಗಳೇ, ಇವತ್ತು ಹಿಡ್ಕೊಂಡಿದ್ದೇನೆ ನೋಡಿ ಇವಾಗೆ ಈ ಚಮ್ಮಟಿಕೆ, ಇದು ಹಿಡಿಯುವುದಕ್ಕೆ ಸ್ಫೂರ್ತಿ ನೀವೇ ನನಗೆ. ಹೌದಾ? ನಿಮ್ಮ ವಿಷಯ ಕೇಳಿ ನೀವು ಹಾಗೆ ಮಾಡಿದ್ದೀರಿ ಅನ್ನೋದು ಗೊತ್ತಾಗಿ ನಾನು ಹಿಡಿಲಿಕ್ಕೆ ಪ್ರಾರಂಭ ಮಾಡಿದ್ದಷ್ಟೇ ಇತ್ತೀಚೆಗೆ. ನಮ್ಮಲ್ಲಿ ನನ್ನ ಸಾರಥ್ಯದ ಮೇಲೆ ಬಹುಮಂದಿಗೆ ಸ್ಫೂರ್ತಿ ಉಂಟಲ್ಲ. ನಮ್ಮಲ್ಲಿ ಹಾಡು ಹೇಳುವವರಿಗೂ ಗಾನ ಸಾರಥಿ ಅಂತಲೇ ಹೇಳುದು. ಹೌದು, ಸಾರಥ್ಯಕ್ಕಷ್ಟು ಮೌಲ್ಯ ತಂದು ಕೊಟ್ಟಿದ್ದೇವೆ. ಅಷ್ಟು ಮೌಲ್ಯ ತಂದು ಕೊಟ್ಟ ನೀವು ನಿಮ್ಮ ಮೌಲ್ಯದ ಬಗ್ಗೆಯೂ ನಮಗೆ ಹೆಮ್ಮೆ ಇದ್ದದ್ದು ಉಂಟು, ಇರಲೇಬೇಕು. ಶ್ರದ್ಧೆ ಅದು ಅಂತ. ಹೌದು ಭೂಪತಿಗಳೇ, ನಿಮ್ಮನ್ನು ನಾನು ಕಂಡದ್ದು ಹೇಗೆ ಗೊತ್ತುಂಟ? ಹೇಗೆ? ಭೂಪತಿ ಸಾರಥಿಗಳು. ಭೂಪತಿಗಳು ಸಾರಥಿ ಭೂಪತಿಗಳು, ಸಾರಥ್ಯದಲ್ಲಿ ಭೂಪತಿಗಳು. ಹೌದು. ಅಂದ್ರೆ ನಾವು ತಿಳಿದ ಹಾಗೆ ಈ ಆರ್ಯಾವರ್ತದ ಉತ್ತರೇಯ ಪರಿಸ್ಥಿತಿಗೆ ಹೋಲಿಸಿದರೆ ವಾಯುವ್ಯ ದೇಶ ನಿಮ್ಮದು. ಹೌದು. ಸ್ವಲ್ಪ ಇಲ್ಲಿ ಅಷ್ಟೆಲ್ಲ ಆಚಾರ ಗಟ್ಟಿ ಇಲ್ಲ ಅಂತೆಲ್ಲ. ನಾವು ಸ್ವಲ್ಪ ಆಚರಣೆಯಲ್ಲಿ ಹಿಂದೆ. ಆದ್ರೆ ಅಂತಹ ಒಂದು ದೇಶದಲ್ಲಿ ಆಡಳಿತದ ರಥವನ್ನು ಕೈಗೆ ತಕೊಂಡು ದೇಶದ ಆಡಳಿತ ಮುನ್ನಡೆಸಿ ಔತ್ತರೇಯರು ಬೆರಗಾಗುವ ಹಾಗೆ ಆ ದೇಶದ ಆಡಳಿತ ರಥವನ್ನು ಮುನ್ನಡೆಸಿ ಒಬ್ಬ ಭೂಪತಿ ಸಾರಥಿ. ಇನ್ನು ಜಗತ್ತಿನ ಎಲ್ಲಾ ಸಾರಥಿಗಳನ್ನು ಒಂದೆಡೆ ಸೇರಿಸಿದರೆ ಅವರಿಗೆ ರಾಜ ಯಾರು? ನೀವೇ. ಸಾರಥಿ ಭೂಪತಿ. ಸಾರಿ, ಹೀಗೆ ನಿಮ್ಮನ್ನು ನಾನು ಕಂಡು ಸಾರಥಿ ರಾಜ, ರಾಜ ಸಾರಥಿ. ಹೌದು. ಆದರೆ ಭೂಪತಿಗಳೇ, ಈಗ ಇದನ್ನೆಲ್ಲ ನೋಡುವಾಗ ನನಗೆ ಆಶ್ಚರ್ಯ ಆಗುವುದು. ಏನು? ನಿಮ್ಮ ಸಾರಥ್ಯದ ಬಗ್ಗೆ ಹಿಂದೆ ಕೇಳಿದ್ದು ನಾನು. ನಮ್ಮ ಮಾವ ಪಾಂಡು ಚಕ್ರವರ್ತಿಗಳು ಚಕ್ರವರ್ತಿಯಾಗುವುದಕ್ಕೆ, ಅವರ ಜೈತ್ರ ಯಾತ್ರೆ ವಿಜೃಂಭಿಸುವುದಕ್ಕೆ ಅವರ ಸಾಮರ್ಥ್ಯ ಕಾರಣವು ಅಂತ ತಿಳಿದ್ರೆ, ಅವರ ಸಾಮರ್ಥ್ಯ ವಿಜೃಂಭಿಸುವುದಕ್ಕೆ ಭಾವನ ಸಾರಥ್ಯ ಕಾರಣ ಆಯ್ತು. ಹೌದಪ್ಪ. ಅದನ್ನು ಕೇಳಿ ಎಷ್ಟು ಸಂತೋಷ ಪಟ್ಟದ್ದು ನಾವು. ಸತ್ಯಕ್ಕಾದ್ರು ಈ ಹೊತ್ತಿಗೆ ನನ್ನ ಭಾವನೆಗೆ ನಾ ಸಾರಥ್ಯ ಆಗ್ಲಿಕ್ಕೆ ಯಾವ ದಿವಸ ನೀವು ನಿಮ್ಮ ಭಾವನೆಗೆ ಸಾರಥ್ಯ ಆಗತ್ತೆ ಕಾರಣ ನನಗೆ. ಒಟ್ಟು ಈಗ ಎಲ್ಲಿ ಹೋದ್ರು ಭಾವನತೆ ಸುದ್ದಿ, ಭಾವನತೆ ಸುದ್ದಿ ಅದು. ಅಂದ್ರೆ ಯಾರು ಬಂದ್ರು ಹಾಗೆ ಹೇಳುವುದು. ಮತ್ತೆ ನಾವು ಬರುವುದು ಅವರೊಟ್ಟಿಗೆ ಅಥವಾ ಕರ್ಕೊಂಡು ಬರುವುದು ಅವರನ್ನೇ. ನಿಮ್ಮಲ್ಲಿಂತೂ ಹಾಗೆ ಇರುವುದು. ಅವನಿಗೆ ನೀ ಭಾವ, ನಿನಗೆ ಅವ ಭಾವ. ಹೌದು. ನಿಮಗಿರುವ ಭಾವ ಆ ಕಾಲಕ್ಕೆ, ಆ ಭಾವ ವಿಜೃಂಭಿಸುವುದಕ್ಕೆ ಎಷ್ಟು ನೀವೆಲ್ಲ ದುಡಿದವರು. ಅದನ್ನು ಕೇಳಿ ಸಂತೋಷ ಪಟ್ಟವ ನಾನು. ಭೂಪತಿಗಳೇ, ನಿರೀಕ್ಷೆ ಬಹಳ ಇತ್ತು ನಮಗೆ. ನೀವು ಬಂದೇ ಬಿಟ್ರೆ ನಮ್ಮಲ್ಲಿಗೆ ಅಂತ. ನೀವು ಬಂದು ನಮ್ಮಲ್ಲಿ ಸೇರಿ ನಮ್ಮ ಮುಂದಾಳತ್ವಕ್ಕಾಗಿ ಇದ್ದು ನಮಗೆ ಮಾರ್ಗದರ್ಶಕರಾಗಿದ್ದು ನಮಗೆ ಬೇಕಾದ ದಾರಿ ತೋರಿಸ್ತೀರಿ ಅಂತ. ನೀವು ದಾರಿ ತೋರಿಸ್ತೀರಿ ಅಂತ ದಾರಿ ಕಾಯುವುದರಲ್ಲಿ ಆಗಿ ಹೋಯ್ತು ನಮ್ಗೆ. ಹೌದಾ? ಕಾದು 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 ದಾರಿಯಲ್ಲಿ ಸುದ್ದಿ ಮಾತ್ರ ಬಂದು ಬಿಟ್ಟು ಇಲ್ಲಿಗೆ ಬರಬೇಕಾದವರು ಅಲ್ಲಿಗೆ ಹೋದ್ರಿ ಅಂತ. ಒಂದು ಊಟದ ಪ್ರಕಾರ ಬಿಡಿ, ಎಲ್ಲೇ ಆಗಿರಲಿ, ಈಗ ಪಕ್ಷ ಯಾವುದೇ ಆಗಿರಲಿ, ಸ್ವಪಕ್ಷದಲ್ಲಿರಲಿ ಪ್ರತಿಪಕ್ಷದಲ್ಲಿರಲಿ,
ಪ್ರತಿಪಕ್ಷದಲ್ಲಿರಬಹುದಾದ ವ್ಯಕ್ತಿಗಳೊಡನೆ ಆತ್ಮೀಯ ಸ್ನೇಹ ಇರಬಾರದು ಅಂತ ಇಲ್ಲಲ್ಲ. ಏನಿಲ್ಲ. ಆತ್ಮೀಯವಾದಂತಹ ಒಂದು ಸಂಬಂಧ ನೀವು ಆ ಪಕ್ಷದಲ್ಲಿದ್ದಾಗಲೂ ನನಗಿತ್ತು. ಹೌದು. ನನಗೆ ಬೇಸರ ಆಗುದು ಅದು ಸ್ವಾಮಿ. ಒಳ್ಳೆಯ ಸ್ಥಾನಮಾನ ಸಿಗ್ತದೆ ಅಂತ ಪಕ್ಷ ಬದಲು ಮಾಡಿದ್ರೆ ಬೇಸರ ಇಲ್ಲ. ಸ್ಥಾನಮಾನ ಸಿಗ್ತದೆ ಅಂತ ಅಲ್ಲಿ ಹೋಗಿ ಇದ್ದ ಸ್ಥಾನಕ್ಕಿಂತಲೂ ಕೆಳಗೆ ಹೋದ್ರೆ ಹೌದು, ಹಾಗೆ ಭರವಸೆ ಇಟ್ಟವರು, ಶ್ರದ್ಧೆ ಇಟ್ಟವರಿಗೆ ನೋವಾಗುವುದು. ಸರಿ. ನೀವು ಅಲ್ಲಿಗೆ ಹೋದಾಗ ನನ್ನ ನಿರೀಕ್ಷೆ ಇದ್ದದ್ದು ಬಹುಶಃ ದೊಡ್ಡ ಹುದ್ದೆ ಯಾವುದು ಇರಬೇಕು ನಿಮಗೆ ಅಲ್ಲಿ ಅಂತ. ಸಿಕ್ಕಬಹುದು ಒಂದು ವರ್ಚಸ್ಸಿನ. ಅಲ್ಲೊಂದು ವಿಷಯ ಆಯ್ತಂತ ನನಗೆ ಚಾರರ ಮೂಲಕ ಬಂದ ಸುದ್ದಿ. ಏನು? ಈ ಕಡೆಯಲ್ಲಿ ದೃಷ್ಟದ್ಯುಮ್ನನಿಗೆ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಆ ಪಕ್ಷದಲ್ಲಿ ಯಾರು ಸೇನೆಗೆ ನಾಯಕನಾಗಬೇಕು ಅನ್ನುವ ಸಭೆ ಸೇರಿದ ಹೊತ್ತಿಗೆ ಕೌರವ ನಿಮ್ಮೆಲ್ಲರನ್ನು ಕೂಡಿಸಿಕೊಂಡು ಅವನು ಕೇಳಿದಂತೆ, ಸುಳ್ಳಾದ್ರೆ ನೀವು ಹೇಳಬೇಕು ಸತ್ಯವ ಸುಳ್ಳಂತ, ಕೇಳಿದ ಈ ಮಾದ್ರೇಶ ಮುಖ್ಯರು ಅಂತ ಹೇಳಿದ್ನಲ್ಲ. ಹೌದಲ್ವಾ? ಕೇಳಿದ್ದು ಸರಿ ಉಂಟಾಗ. ಹಾಗಾದ್ರೆ ಕೇಳಿದ್ರೆ ಈ ಮಾದ್ರೇಶ ಮುಖ್ಯರು ಅಂತ ಹೇಳಿದ್ದಾರೆ ಅಂತ ಆದ್ರೆ ಯಾರು ಸೇನಾಧಿಪತಿಗಳಾಗಬಹುದು ಅಂತ ನಿಮ್ಮಲ್ಲಿಯೇ ಪ್ರಶ್ನೆ ಕೇಳಿದ್ರೆ ಯಾರಾದ್ರೂ ಒಬ್ಬ ಸ್ವಾಭಿಮಾನ ಇದ್ದವರು ನಾನು ಆಗ್ತೇನೆ ಅಂತ ಹೇಳಿಯಾರ? ಸಾಧ್ಯವೇ. ಇಂಥವರನ್ನು ತೋರಿಸಬೇಕಾಗಿ ಬರ್ತದೆ. ಹೌದು. ಬಹುಶಃ ಕೌರವನ ಒಂದು ರಾಜಕೀಯ ದಾಳಕ್ಕೆ ಮೊದಲು ಬಲಿಯಾಗಿ ಬಿಟ್ರೆ ಅಲ್ಲಿ ಕಾಣ್ತದೆ ಮೇಲ್ನೋಟ ಅಲ್ವಾ? ಹಾಗಾದ್ರೆ ಅಲ್ಲೊಂದು ಸೇನಾಧಿಪತಿಗಳಾಗಬಹುದಾದ ಯೋಗ್ಯತೆಯನ್ನು ಹೊಂದಿದ ನೀವು ಮೊದಲೇ ನಿಮ್ಮಲ್ಲಿಯ ಪ್ರಶ್ನೆ ಕೇಳಿ ಆ ಸ್ಥಾನಕ್ಕೆ ತಪ್ಪಿದೆ. ಬೇಸರ ಇಲ್ಲ. ಆದದ್ದು ಯಾರು ಅನ್ನೋದು ವಿಷಯ. ಕನಕತ್ತಾಲ ಧ್ವಜರೆನಿಸಿಕೊಂಡ ಆಚಾರ್ಯ ಭೀಷ್ಮ. ಹೌದು. ಭೀಷ್ಮರು ಸೇನಾಧಿಪತ್ಯ ಮಾಡಿದ್ರೆ ಹೌದು, ಅವರ ಅಡಿಯಲ್ಲಿ ನೀವು ಕೆಲಸ ಮಾಡಿದ್ರು ತಪ್ಪಲ್ಲ. ನಾನು ಆಚಾರ್ಯರಿಗೆ ಕೊಡ್ತೇನೆ ಅಂತ ಹೇಳಿದಾಗ ಆಕ್ಷೇಪವೂ ಇಲ್ಲ ಅಂತ ಹೇಳಿ. ಹೌದು. ಇನ್ನೊಂದು ನೆಲೆಯಿಂದ ಅವರದ್ದಾದಂತಹ ಸೇನಾಧಿಪತ್ಯಕ್ಕೂ ನಿಮ್ಮ ನೆಲೆಯಿಂದ ಬೆಲೆ ಬರ್ತದೆ. ಆಚಾರ್ಯ ಭೀಷ್ಮರು 10ನೇ ದಿವಸಕ್ಕೆ ಸರಳವಾಗಿ ಸರಳ ಮಂಚದ ಮೇಲೆ ಮಲಗಿಬಿಟ್ಟು ಹೋರಾಗಿಲ್ಲ. ಅವರು ಹೋದ ಮೇಲೆ ನೀವೇ ಅಂತ ಲೆಕ್ಕ ಹಾಕಿದ್ದು ನಾನು. ಆದ್ರೆ ಮತ್ತೊಬ್ಬರು ಆಚಾರ್ಯರು ಇದ್ರಲ್ಲ, ಒಬ್ಬರಲ್ಲ ಇಬ್ರು. ಆಗ ಬಂದದ್ದು ಯಾರಲ್ಲಿ? ದ್ರೋಣಾಚಾರ್ಯ. ಆಗಲೂ ಬೇಸರ ಆಗಲಿಲ್ಲ. ಹಿಂದೆ ಆಚಾರ್ಯರಾದ್ರೆ ನನಗೆ ಹೌದು ಎರಡಿತ್ತಲ್ಲ, ಆಗ ಮತ್ತೆ ಅವರಿಗೆ ಸುಖಿ. ಹಾಗಾದ್ರೆ ಅಲ್ಲಿರಬಹುದಾದ ಯೋಗ್ಯತೆ ಕಂಡು ಶಾಪಾದಪಿ ಶರಾದಪಿಗಳು ಉಭಯ ಕುಲ ಬಿಲ್ಲೋದರೆನಿಸಿದ ಅವರ ಸೇನಾಧಿಪತ್ಯದಲ್ಲಿಯೂ ನೀವು ಕೆಲಸ ಮಾಡಿದ್ರೆ ಬೇಸರ ಅಲ್ಲ. ಏನಿಲ್ಲ. ಆ ಆಚಾರ್ಯರದ್ದು ಮುಗಿದ ಮೇಲೆ ನಿಮ್ಮದ್ದೇ ಅಂತ ಲೆಕ್ಕ ಹಾಕಿದ್ದ ನಾನು. ಆಗ ಮತ್ತೆ ಮೂರನೇವನೊಬ್ಬ ಅಲ್ಲಿಂದ ಬಂದ, ಅವ ಇಲ್ಲ ಅಂತ ಮಾಡಿದ್ದೆ ಬಂದ. ಆಗಲೇ ನನಗೆ ಬೇಸರ ಆದದ್ದು. ಭೀಷ್ಮಾಚಾರ್ಯರ ಸೇನಾಧಿಪತ್ಯಕ್ಕಾಗುವಾಗ ನೀವು ಅಲ್ಲದಿದ್ರು ಒಪ್ಪಬಹುದಿತ್ತು. ದ್ರೋಣರು ಸೇನಾಧಿಪತಿಗಳಾಗುವಾಗ ನೀವು ಅಲ್ಲದಿದ್ರು ಒಪ್ಪಬಹುದಿತ್ತು. ಮತ್ತೆ ಬಂದವನನ್ನು ಆಲೋಚಿಸುವಾಗ ಅವನ ಸೇನಾಧಿಪತ್ಯದಲ್ಲಿ ನೀವು ಅದು ನಿಮ್ಮ ಆಂತರಿಕ ವಿಷಯ ಅಂತ ಸುಮ್ಮನಿದ್ರು. ಇವತ್ತಿನ ದಿವಸ ಅಂದ್ರೆ ನಿನ್ನೆಯ ದಿವಸ ನಿಮ್ಮ ಸೇನಾಧಿಪತಿಗಾದ ಸೋಲು ನೋಡಿ ಬಹುಶಃ ಮುಖ ಇದ್ರೆ ಬರ್ಲಿಕ್ಕಿಲ್ಲ ಅವ ಇವತ್ತಿಗೆ ಅವನಿಗೆ. ಹೌದು, ಅಷ್ಟು ಪೆಟ್ಟು ತಿಂದಿದ್ದಾನೆ. ಹೌದು. ಹಾಗಾಗಿ ಬಹುಶಃ ಇವತ್ತಿಗೆ ನೀವೇ ಬರ್ತೀರಿ ಅಂತ ನಿರೀಕ್ಷೆ ಇದ್ದ. ಇವತ್ತು ನೋಡುವಾಗ ನೀವು ಬಂದದ್ದು ಹೌದು, ನೀವು ಮಾಡಬೇಕಾದದನ್ನು ಬಿಟ್ಟು ಬೇರೆದು ಮಾಡ್ಲಿಕ್ಕೆ ಬಂದದ್ದು ಇವತ್ತು. ಅದಿಲ್ಲದೆ ಹೋದ್ರೆ ಒಬ್ಬ ಕರ್ಣನಿಗೆ ಸಾರಥಿಯಾಗಿ ಬಂದದ್ದು ಯಾವ ನೆಲೆಯಿಂದ ಅಂತ ಕೇಳಿದ್ರೆ, ಈಗ ಹುಟ್ಟಿನ ವಿಷಯದಿಂದ ಅವನ ಬೆಳೆದ ಪರಿಸ್ಥಿತಿಯಿಂದಲೋ ಅವನ ಯೋಗ್ಯತೆಯನ್ನು ನಾವು ಆಲೋಚಿಸುವುದು ಬೇಡ. ಈ ದೇಶದಲ್ಲಿ ಹುಟ್ಟಿಗೆ ಪ್ರಾಮುಖ್ಯವನ್ನು ಕೊಡ್ಲಿಲ್ಲ, ಅವರ ಸಾಧನೆಗೆ ಮಾತ್ರ ಬೆಲೆ ಕೊಟ್ಟರು. ಈಗ ಹುಟ್ಟಿಗೆ ಬೆಲೆ ಕೊಡುವುದು ಹೌದು ಅಂತಾಗಿದ್ರೆ ನನಗೆ ಎಲ್ಲಿ ಬೆಲೆ ಬರಬೇಕಿಲ್ಲ. ಹಾಗೆ ನೋಡಿದ್ರೆ ಆಚಾರ್ಯ ಭೀಷ್ಮರು ಅವರ ಸೇನಾಧಿಪತ್ಯದಲ್ಲಿ ಅರ್ಧ ರಥಿಕಾಗಬೇಕು ಅಂತ, ಪೂರ್ತಿ ರಥಿಕನೂ ಅಲ್ಲ, ಅರ್ಧ ರಥಿಕನಾಗಬೇಕು ಅಂತ ಬದಿಗಿರಿಸಿದ ಒಬ್ಬ ವ್ಯಕ್ತಿ. ಆಚಾರ್ಯ ದ್ರೋಣರು ಚಕ್ರವ್ಯೂಹ ನಿರ್ಮಾಣದಲ್ಲಿ ಅಭಿಮನ್ಯುವಿನ ಕರ ಕತ್ತರಿಸುವುದಕ್ಕೆ ಹಿಂಬದಿಯಿಂದ ಯಾರಾದಿತ್ತು ಅಂತ ಲೆಕ್ಕ ಹಾಕಿದ ಜನ. ಅಂದ್ರೆ ಆಲೋಚನೆ ಮಾಡಿ, ಭೀಷ್ಮರು ಬೇಡ ಅಂತ ಅರ್ಧ ರಥಿಕನಾಗಿ ಬದಿಗಿಟ್ಟ ಒಬ್ಬ, ಆಚಾರ್ಯ ದ್ರೋಣರು ಹಿಂಬದಿಯ ಕೆಲಸಕ್ಕೆ ಯಾರಾದಿತ್ತು ಅಂತ ಆಲೋಚಿಸಿದ ಒಬ್ಬ, ಅವನ ಸೇನಾಧಿಪತ್ಯದಲ್ಲಿ ನೀವು ಅವನಿಗೆ ಸಾರಥಿ ಅಂತ ಅವರಂತ ಹಿರಿಯ ತಿಳಿದವರು ಮುತ್ಸದ್ದಿಗಳೆಲ್ಲ ನಿಮ್ಮ ಸರಿ ಇಲ್ಲ ಅಂತ ಬದಿಗಿಟ್ಟವನನ್ನು ನೀವು ಮೇಲೆ ಕುಳಿಸಿಕೊಂಡು ನೀವು ಕೆಳಗೆ ಕುಳಿತು ಕಿರೀಟ ಇಡುವ ತಲೆಯಲ್ಲಿ ಇದು ಮುಂಡಾಸಿಟ್ಟು ನೀವು ಹೀಗೆ ಬಂದದ್ದು ನೋಡುವಾಗ ನಿಮ್ಮ ಬಗ್ಗೆ ಶ್ರದ್ಧೆ ಇದ್ದ ನನಗೆ ನೋವಾದದ್ದು. ಆ ನೆಲೆಯಿಂದ ಇದು ಹೀನ ವೃತ್ತಿಯ ಹೀನ ಆದದ್ದಲ್ಲ, ಅಂಥವನಿಗೆ ಸಾರಥ್ಯ ಮಾಡಿದ್ದು ಹೀನ ವೃತ್ತಿ. ಯಾಕಂದ್ರೆ ನಿಮ್ಮ ರೂಪದ ಬಗ್ಗೆ ನಾವು ಬಹಳಷ್ಟು ಕೇಳಿದ್ದೆ, ನಿಮ್ಮೂರಿನಲ್ಲಿ ಎಷ್ಟು ಚಂದ ಕೇಳಿದ್ರೆ
ನೀವು ಅಂತಲ್ಲ, ಹಾ. ನಿಮ್ಮೂರಿನ ಹೆಣ್ಮಕ್ಕಳಿಗೆಲ್ಲ ಕನ್ಯಾಶುಲ್ಕ ಕೊಟ್ಟೇ ಮದುವೆ ಮಾಡಿಕೊಂಡು ಹೋಗ್ತಾರೆ. ಹೌದಾ? ಎಷ್ಟು ಚಂದದಂತ ವ್ಯಕ್ತಿಗಳಿರುವ ಪ್ರದೇಶ. ಹ್ಮ್. ಹಾಗಾಗಿ ಮದನ ರೂಪ, ಕಾಮರೂಪ, ಅಂತಹ ಮದನ ರೂಪಿಗಳಾಗಿ ಕಾಮರೂಪಿಗಳಾದ ನೀವು ಈ ಹೊತ್ತಿಗೆ ಮಾಡಿಕೊಂಡು ಬಂದ ವೇಷ ನೋಡುವಾಗ ಬಹುಶಃ ಇದು ಯಾರದ್ದೋ ಕಾಮಕ್ಕೆ ಇದೆಲ್ಲ ವೇಷ ನಿಮಗೆ ಬಂತು ಅಂತ ಕಾಣುದು. ಇದು ನಿಮ್ಮ ಕಾಮವು, ಅದು ಇದೇ ವೇಷ ಹೊಂದಬೇಕನ್ನೋದು ನಿಮ್ಮ ಕಾಮವು, ಅಥವಾ ಬೇರೆಯವರ ಕಾಮಕ್ಕೆ ಬೇಕಾಗಿ ನಿಮಗೊದಗಿದ ಈ ಒಂದು ವೇಷವು ಭೂನಾಥರಾದಂತಹ ನಿಮಗೆ ಸಾರಥಿ ತನ್ನ ಅಂಥವನಿಗೆ ಮಾಡಬಹುದಾದ ಹೀನ ವೃತ್ತಿಗಳೇ ಕೈಯ. ಆಶ್ಚರ್ಯ ಆಗುವುದು ಸ್ವಾಮಿ, ನಿಮ್ಮ ಕುರಿತು ಅತೀವವಾದ ಶ್ರದ್ಧೆಯನ್ನು ಹೊಂದಿದವನಾದ ನನಗೆ ಅಂತಹ ನೀವು ಆ ಪಕ್ಷದಲ್ಲಿ ಅವನಿಗೆ ಸಾರಥಿಯಾಗಿ ಬಂದು ನಿಂತದ್ದು ನನ್ನ ಅಭಿಮಾನಕ್ಕೆ ಭಂಗವಾದುದರಿಂದ, ಇನ್ನೊಂದು ನನಗೆ ಸಣ್ಣ ನೋವಾದುದರಿಂದ ಭೂಪತಿಗಳೇ, ನೀವು ಇಲ್ಲಿಗೆ ಬರಬೇಕಾದವರು ಇಲ್ಲಿಗೆ ಬಂದಿದ್ದು ಹೌದು ಅಂತಾಗಿದ್ದರು ಬಹುಶಃ ಈ ಕಾಲಕ್ಕೆ ಎಷ್ಟು ಎತ್ತರದಲ್ಲಿ ಇರ್ತಿದ್ರಿ ನೀವು. ಆದ್ರೆ ಅಲ್ಲಿದ್ದುಕೊಂಡು ನೀವು ಇಂಥದ್ದೆಲ್ಲ ಸ್ಥಿತಿಗೆ ನಿಮ್ಮನ್ನು ನೀವು ಒಡ್ಡುಕೊಳ್ಳುವುದು ನೋಡುವಾಗ ತಡೀಲಿಕ್ಕಾಗದೆ. ವಾಸ್ತವವಾಗಿ ಇಷ್ಟು ದಿವಸ ನಿಮ್ಮಲ್ಲಿ ಮಾತಾಡ್ಲಿಲ್ಲ, ನಾನು ಮಾತಾಡಬೇಕು ಅಂತ ಕಾಣಲಿಲ್ಲ, ದೂರದಿಂದ ಕೈ ಸನ್ನೆ ಮಾಡಿದ್ದು. ಇವತ್ತು ನನಗೆ ತಡಿಲಿಕ್ಕಾಗಲಿಲ್ಲ, ಹಾಗಾಗಿ ಬಂದದ್ದು. ಭೂಪತಿ ಎನಿಸಿದ ನಿಮಗೆ ಈ ಸಾರಥಿತನ ಇದೆಲ್ಲ ಬೇಕು ಭೂಪತಿಗಳೇ. ಶ್ರೀಕೃಷ್ಣ ಸ್ವಾಮಿ, ಬೇರೆ ಬೇರೆ ಆಯಾಮದಿಂದ ನನ್ನನ್ನು, ನನ್ನ ರಾಜ್ಯವನ್ನು, ನನ್ನ ಪರಂಪರೆಯನ್ನು ಹೊಗಳುತ್ತಾ ಉರುತಾಯಿನ ಭೂಪತಿಗಳ ಮಗ ನೀವು. ಆರ್ತಾಯಿಗಳೆನ್ನಿಸಿಕೊಂಡಂತಹ ನಮ್ಮ ವಂಶವನ್ನು ನೆನಪಿಸಿದ ಸಾರಥ್ಯವನ್ನು ಮಾಡುತ್ತಾ ಇರುವ ಹೀನ ವೃತ್ತಿ ಯಾಕೆ ಅಂತ ತಂದು ನಿಲ್ಲಿಸಿ. ಹೌದು, ಹಾಗಾದ್ರೆ ಎಲ್ಲ ಹಿಂದಿನ ಮಾತುಗಳಿಗೆ ಶಿಖರಪ್ರಾಯವಾಗಿ ನಿಂತ ಆಕ್ಷೇಪ ನಾ ಮಾಡುತ್ತಾ ಇರುವ ಸಾರಥ್ಯ ಅರ್ಥಾತ್ ಕರ್ಣನ ಬಂಡಿಯನ್ನು ಹೊಡೆಯುವ ಕುರಿತಾಗಿ. ಅಪ್ಪೋ ಕರ್ಣನೋ ನೀವು ಆಡುವ ಮಾತುಗಳು ಭಗವಂತನೆಂಬ ನೆಲೆಯಿಂದ ಮಾತ್ರ ಅಲ್ಲ, ಒಬ್ಬ ವಾಕ್ ಕುಶಲಪಟು ಎಂಬ ನೆಲೆಯಿಂದಲೂ ಪ್ರಸಕ್ತ ಆರ್ಯಾವರ್ತದಲ್ಲಿ ಮಾನ್ಯತೆಯನ್ನು ಪಡೆದರು. ಸರಿ, ಸಂಧಾನದ ಸಭಾವಲಯವನ್ನು ಪ್ರವೇಶ ಮಾಡಿದಂತಹ ನೀನೇ ಕೌರವನೊಬ್ಬನಲ್ಲದೇ ಇದ್ರೆ ಆ ಸ್ಥಾನದಲ್ಲಿ ಉಳಿದ ಯಾವನೇ ಆಗ್ತಿದ್ರು ಪಾಂಡವರಿಗೆ ರಾಜ್ಯವನ್ನು ಕೊಟ್ಟು ಕೊಡಬೇಕು ಅನ್ನೋದೇ ಆಶಯ ಇದ್ದದ್ದು. ಅಂತಹ ಮಾತುಗಳನ್ನು ಆಡಿದ
ಡೊಂಕಾದಂತಹ ಕುಬ್ಜೆಯ ಮೈಯ ಡೊಂಕನ್ನು ಕಳೆದು ಅವಳಲ್ಲಿಯೂ ಒಂದು ಪಾವಿತ್ರತೆಯನ್ನು ಸ್ವರೂಪವನ್ನು ಒದಗಿಸಿಕೊಟ್ಟವನು. ಬದಲಾಗುವ ಮನಸ್ಸಿದ್ರೆ ಬದಲಾವಣೆಗೆ ಒಗ್ಗಿಕೊಡ್ತಾರೆ ಅಂತ ಆದ್ರೆ ಅದೇ ಸಹಾಯ ಮಾಡಿದ್ದ ಹೌದು. ನಾನು ಸಾಧ್ಯವಾದಷ್ಟು ಬದಲಾವಣೆಯನ್ನು ತರಬೇಕು ಎಂಬ ಆಶಯದಿಂದ ನೀವು ವರ್ತಿಸಿದವ ಸ್ವಾಮಿ. ಆಕ್ಷೇಪವನ್ನು ಮಾಡುತ್ತಾ ಮಾಡಬಾರದ ಯಾವುದೋ ಒಂದು ಹೀನ ವೃತ್ತಿಯಲ್ಲಿ ನಾ ತೊಡಗಿಕೊಂಡಿದ್ದೇನೆ ಎಂಬ ಹಾಗೆ ಸಾಮಾನ್ಯರು ಅದೇ ನಿಲುವನ್ನು ತಳೆಯುವ ಹಾಗೆ ನೀನೊಂದು ವಿವರಣೆಯನ್ನು ವ್ಯಾಖ್ಯಾನವನ್ನು ಕೊಟ್ಟು ಬಿಟ್ಟೆ. ನೀವು ತಪ್ಪು ಮಾಡಿದ್ದೀರಿ ಅನ್ನೋದಕ್ಕಿಂತಲೂ ನನ್ನಲ್ಲಾದ ಬೇಸರ ಅರ್ಥ ಆಯಿತು. ಅತೀವವಾದ ಗೌರವವನ್ನಿಟ್ಟುಕೊಂಡು ಒಂದು ಶ್ರದ್ಧಾಳುವಾಗಿ ಶ್ರದ್ಧಾಸ್ಥಾನದಲ್ಲಿ ಇರಿಸಿಕೊಂಡವ ನಾನು ತಪ್ಪಿದನು. ನಮ್ಮ ಶ್ರದ್ಧೆಯೇ ಹಾಳಾಗಿ ಹೋಯ್ತಲ್ಲ ಅಲ್ವೋ. ಮತ್ತೆ ಶ್ರದ್ಧೆಯನ್ನು ಕುರಿತಾಗಿ ಸ್ವಲ್ಪ ಲಘು ಅಂತ ಕಾಣಬಹುದು, ಆದ್ರೆ ಇದ್ದದನ್ನು ಆಡುತ್ತೇನೆ. ಶ್ರದ್ಧೆ ಎನ್ನುವಂಥದ್ದಕ್ಕೆ ವ್ಯಾಖ್ಯಾನ ಒಬ್ಬೊಬ್ಬರು ಒಂದೊಂದನ್ನು ತಗೊಳ್ಳೋದಲ್ಲ. ಆತ್ಯಂತಿಕವಾಗಿ ನಾವು ಯಾವುದನ್ನು ಶ್ರದ್ಧೆ ಅಂತ ಹೇಳ್ತೇವೆ ಅದೇ ಶ್ರದ್ಧೆ ಆಗಿರಬೇಕು ಅಂತಿಲ್ಲ. ಅದು ನಮಗೆ ಶ್ರದ್ಧೆ, ಅವರವರಿಗೆ ಅವನೊಂದು ಶ್ರದ್ಧೆ ಬಹಳ ಸುಲಭವಾಗಿ ಅರ್ಥ ಆಗುವುದಕ್ಕೆ ಆಡುತ್ತೇನೆ. ಒಂದು ಉತ್ಸವ ಅಂತ ಆಗುತ್ತಾ ಇರುತ್ತದೆ. ಭಗವಂತನ ಪೂಜೆ ಪುನಸ್ಕಾರ ವ್ರತ ನೇಮ ನಿಷ್ಠೆಗಳು ಆಗುತ್ತಾ ಇರುತ್ತವೆ. ನಿಜವಾಗಿ ಭಕ್ತಾದಿಗಳಲ್ಲಿ ಇರಬೇಕಾದ ಶ್ರದ್ಧೆ ಯಾವುದಕ್ಕೆ? ಪೂಜೆಯಲ್ಲಿ ಶ್ರದ್ಧೆ ಇರಬೇಕು, ಆರಾಧನೆಯಲ್ಲಿ ಶ್ರದ್ಧೆ ಇರಬೇಕು, ಆಗುವ ಮಂತ್ರಾಕ್ಷತೆಯಲ್ಲಿ ಶ್ರದ್ಧೆ ಇರಬೇಕು, ಕೊಡುವ ಪ್ರಸಾದದಲ್ಲಿ ಶ್ರದ್ಧೆ ಇರಬೇಕು. ಇದು ಭಕ್ತಾಳುವಾದವನಿಗೆ ಇರಬೇಕಾದ ಶ್ರದ್ಧೆ. ಆದ್ರೆ ಅಂತಹ ಯಾವುದೋ ಉತ್ಸವಕ್ಕಾದರೂ ಹೋಗಿ ನೋಡಿ, ಪೂಜೆ ಪ್ರಾರಂಭವಾಗುವುದಕ್ಕಿಂತ ಮೊದಲೇ ಅನೇಕ ಮಂದಿಗಳು ಭೋಜನದ ಸಾಲಿನಲ್ಲಿ ಕುಳಿತಿರ್ತಾರೆ. ಬಹುಶಃ ಅವರ ಶ್ರದ್ಧೆ ಅದೇ ಇರಬೇಕು. ಅವರಿಗೆ ಶ್ರದ್ಧೆ ಯಾವುದಕ್ಕೆ ಅಂತ ಹೇಳುವ? ಮಾಡುವ ಊಟದ ಕುರಿತಾಗಿ ಶ್ರದ್ಧೆಯೋ ಇರುವ ಪೂಜೆಯ ಕುರಿತಾಗಿ ಶ್ರದ್ಧೆ ಅಂತ ಹೇಳುವ? ಅದನ್ನಾದರೂ ದೇವರ ಪ್ರಸಾದದ ಬಗ್ಗೆ ಶ್ರದ್ಧೆ ಅಂತ ನಾವು ಅವರು ಕೊಡುವ ವ್ಯಾಖ್ಯಾನ ಅದಾಗಿರ್ತದೆ. ನಮಗೆ ಶ್ರದ್ಧೆ ಇಲ್ಲಿರುವುದು ಅಲ್ಲೂ ಕೊಡುವ ಪ್ರಸಾದ ಬೇರೆ ಅಲ್ಲ, ಇಲ್ಲಿ ಕೊಡುವ ಪ್ರಸಾದ ಬೇರೆ ಅಲ್ಲ. ಅದರಿಂದ ಪ್ರಸಾದದ ಕುರಿತಾದ ಶ್ರದ್ಧೆಯಿಂದ ಬಹುಬೇಗ ನಾವು ಕುಳಿತಿದ್ದೇವೆ ಅಂತ ಅವರೊಂದು ವ್ಯಾಖ್ಯಾನವನ್ನು ಕೊಡುತ್ತಾರೆ. ನಾನು ಆಕ್ಷೇಪಿಸ್ತಾ ಇರುವುದಲ್ಲ. ಶ್ರದ್ಧೆ ಎನ್ನುವುದು ವ್ಯಕ್ತಿಗತವಾಗಿ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಇರ್ತದೆ. ಮತ್ತೆ ಕೆಲವೊಬ್ಬರಿಗೆ ಅದರ ಕುರಿತಾಗಿ ಅಸಡ್ಡೆಯೂ ಇರ್ತದೆ. ಕೆಲವೊಮ್ಮೆ ಅವರನ್ನು ಕರೆದರೂ ಅವರು ಹೋಗುವುದಿಲ್ಲ, ಬೇಡ ಅಂತ ಹೇಳ್ತಾರೆ. ಊಟಕ್ಕೆ ನಮಗೆಲ್ಲ ಅದರಲ್ಲಿ ಆಸಕ್ತಿ ಇಲ್ಲ, ಹಾಗಂತ ಅವರಿಗೆ ಶ್ರದ್ಧೆ ಇಲ್ಲ ಅಂತಾರೆ. ಅದರ ಅರ್ಥ ಹಾಗಾದ್ರೆ ವ್ಯಕ್ತಿಗತವಾಗಿ ವ್ಯಕ್ತಿಗತವಾದಂತಹ ನಿಲುವುಗಳಿಂದಲೇ ಒಬ್ಬೊಬ್ಬ ಅವನವನ ಕರ್ಮದಲ್ಲಿ ತೊಡಗಿಸಿಕೊಳ್ತಾನೆ. ಹೌದು. ಈಗ ನಿಮ್ಮನ್ನೇ ಆಡುವುದಿದ್ರೆ ತಾವಿರುವ ಕ್ಷೇತ್ರ ಯಾವುದು? ಪ್ರಾರ್ಥನಾ ಬಂಡಿಯಲ್ಲಿ ಮಾಡುತ್ತಾ ಇರುವ ಉದ್ಯೋಗ ಯಾವುದು? ಹೇಳಿದ್ನಲ್ಲ, ಕೈಯಲ್ಲಿ ಹಿಡ್ಕೊಂಡದ್ದು ನನ್ನಿಂದ ಸ್ಫೂರ್ತಿ ಪಡೆದು ಚಾವಟಿಗೆಯನ್ನು ಹಿಡಿದು ನೀವು ನಿಮ್ಮ ಭಾವನೆಗೆ ಮಾಡಿದ್ದನ್ನು ಕೇಳಿ ನೋಡಿದ್ದಲ್ಲ, ನಾನೀಗ ಮಾಡ್ಲಿಕ್ಕೆ ತೊಡಗಿದ್ದು ಅದೀತು. ಭಾವನೆಗೆ ಸಾರಥಿಯಾಗಿ ಪಾರ್ಥಸಾರಥಿ ಎಂಬ ನಗಳತೆ ಹೊಂದಿದವು. ಹೌದು. ಈಗ ನನಗೆ ಆಕ್ಷೇಪ ಬಂದದ್ದು, ಇಷ್ಟು ವರ್ಷದ ಆಯುಷ್ಯವನ್ನು ಹೊಂದಿ 650 ವರ್ಷಗಳ ಆಯುಷ್ಯ, ಇಷ್ಟು ಸುದೀರ್ಘ ಬದುಕನ್ನು ಕಂಡ ಒಬ್ಬ ಕರ್ಣ, ಸಾಮಾನ್ಯನಾದ ಕರ್ಣನ ರಥದ ಮುಂಭಾಗದಲ್ಲಿ ಕುಳಿತು ವಾಗೆಯನ್ನು ಕೈಗೊಂಡು ಸಾರಥ್ಯವನ್ನು ನಡೆಸ್ತಾ ಇದ್ದೆ. ವಾಸ್ತವಕ್ಕಾದರೆ ಈ ಹೊತ್ತಿಗೆ ನೀವು ರಥಿಕರಾಗಿದ್ರೆ ಅವ ಸ್ವತತ್ವವನ್ನು ಮಾಡಬೇಕಾದ ಕರ್ಣನ ಬಂಡಿಯನ್ನು ನಾ ಹೊಡೆಯುವುದು ದುರ್ನೀತಿ ಎಂಬ ನೆಲ. ಹೌದು. ಆದರೆ ಅದನ್ನೇ ಆಡಿದ್ದು ನೀತಿ, ಶ್ರದ್ಧೆ, ಸತ್ಯ ಇವೆಲ್ಲ ಸಾಂದರ್ಭಿಕವಾಗಿ ನಿರ್ಣಯ ಆಗುವುದೇ ಹೊರತು ಆತ್ಯಂತಿಕ ಅಂತ ಆಗುವುದಕ್ಕಿಲ್ಲ, ತಪ್ಪು ತಿಳಿಯುವುದಕ್ಕಿಲ್ಲ. ಈಗ ನಾವಿಬ್ಬರು ಮಾಡುವ ವೃತ್ತಿಯನ್ನು ಮತ್ತೆ ನೋಡುವ. ಪ್ರಾರಂಭದಲ್ಲಿ ಕರ್ಣನ ಕುರಿತಾಗಿ ಯೋಚಿಸಿದ್ರೆ, ಕರ್ಣ ನೀವು ಆಡಿದ ಹಾಗೆ ಅತ್ಯಂತ ಅಲ್ಪ ಅಂತ ಘೋಷಿಸುವುದಕ್ಕೆ ಸಾಧ್ಯ ಇಲ್ಲ. ತಪ್ಪು ತಿಳಿಯಬಾರದು. ಸಪ್ತವಂಶದಲ್ಲಿ ಹುಟ್ಟಿಕೊಂಡರು. ಹೌದು. ಶಾಪಗ್ರಸ್ತರೇ ನಿಮ್ಮ ವಂಶೀಯರು. ಕರ್ಣನು ಅನ್ನುವಂಥದ್ದು ಶಾಪಗ್ರಸ್ತ. ಅದೇ ನಾ ಹೇಳಿದ್ದೆ, ಅವನನ್ನು ಆಚರಣೆಯಿಂದಾಗಿ ಅವನನ್ನು ಉಳಿದವರೆಲ್ಲ ಬದಿಗಿಟ್ಟದ್ದರಿಂದಾಗಿ. ಹೌದು. ನಿಮ್ಮ ಪಕ್ಷದಲ್ಲಿ ತಿಳಿದವರು, ಮಾನಿತರು, ಜ್ಯೇಷ್ಠತ್ವವನ್ನು ಹೊಂದಿದವರು, ಶ್ರೇಷ್ಠತ್ವವನ್ನು ಹೊಂದಿದವರು, ಅವರು ಇಷ್ಟಕ್ಕೆ ಆಗಿತ್ತು ಅಂತ ಲೆಕ್ಕ ಮಾಡಿ ಇಟ್ಟವರನ್ನು ಸರಿ ನೀವು ದೊಡ್ಡದು ಮಾಡ್ಲಿಕ್ಕೆ ಹೊರಟದ್ದು ಹಾಗಲ್ವ ಸರ್? ಈಗ ನಾನು ಅದಕ್ಕೊಂದು ಉತ್ತರವನ್ನು ಕೊಡುತ್ತೇನೆ. ಅರ್ಜುನನ ಸಾರಥ್ಯವನ್ನು ವಹಿಸ್ತಾ ಇರುವಂತ ನಿಮ್ಮ ಹಿಂದಿದ್ದ ಮಹಾರಥಿ ಅರ್ಜುನ. ಹೌದು. ನಿಜವಾಗಿ ಸೇನಾಧಿಪತಿಯು ನಿಮ್ಮ ವ್ಯೂಹದಲ್ಲಿ ಅಂತ ಕೇಳಿದ್ರೆ ಸೇನಾ ವ್ಯೂಹದ ಸೇನಾಧಿಪತಿ ಆದದ್ದು ದುಷ್ಟದ್ಯುಮ್ನ. ಸಾಮಾನ್ಯನಾದಂತಹ ಅರ್ಜುನನಿಗೆ ನೀವು ಸಾರಥ್ಯವನ್ನು ಮಾಡುತ್ತಾ ಇದ್ದೀರಿ. ನಮ್ಮಲ್ಲಿ ನಾನು ಸಾರಥ್ಯವನ್ನು ವಿನಿಯೋಗಿಸ್ತಾ ಇರುವುದು ಪ್ರಸಕ್ತ ನಮ್ಮ ಸೇನೆಗೆ ಸೇನಾಧಿಪತಿ ಎಂಬ ನೆಲೆಯಲ್ಲಿ ನಿಂತವ. ಯಾವ ಆಚಾರ್ಯ ಭೀಷ್ಮರವನನ್ನು ಹೊರಗಿಟ್ಟರೋ, ಯಾವ ದ್ರೋಣರವನನ್ನು ಹಿಂಬದಿಯಿಂದ ವರ್ತಿಸುವುದು ಅಂತ ಬದಿಗಿಟ್ಟರೋ, ಅದೇ ಆಚಾರ್ಯ ಭೀಷ್ಮರ ದ್ರೋಣರು ನೆತ್ತಿಗಿಟ್ಟಂತಹ ಸೇನಾಧಿಪತಿಯ ಕಿರೀಟ ಮುಕ್ಕುಟ ಈ ಹೊತ್ತು ಕರ್ಣನ ನೆತ್ತಿಯಲ್ಲಿ. ಅದರ ಅರ್ಥ ಏನು? ಕೌರವ ಸಹಿತವಾಗಿ ಸಮಸ್ತ ಹಸ್ತಿನಾವತಿಯಿಂದ ವಿನಿಯೋಗವಾದ ಗುರು ಸೇನೆಯನ್ನು ಮುನ್ನಡೆಸುವ ದಳಪತಿಯ ಸ್ಥಾನದಲ್ಲಿ ಅವ ಇದ್ದಾನೆ.
ದಳಪತಿಯ ಸಾರಥ್ಯವನ್ನು ನಾ ಮಾಡುತ್ತಾ ಇದ್ದೇನೆ ಎಂಬಲ್ಲಿಗೆ ಅದನ್ನು ಸಣ್ಣದು ಆಡುವುದಕ್ಕೆ ಸಾಧ್ಯ ಒಂದು ನೆಲೆಯಿದೆ. ಇನ್ನು ಅರ್ಜುನನನ್ನು ಕರ್ಣನನ್ನು ಒಂದಾಗಿಸುವುದಕ್ಕೆ ಹೊರಟಾರೆ ನೋಡಿದ್ರೆ, ಯಾಕಂದ್ರೆ ಉಭಯರು ಸಾರಥ್ಯವನ್ನು ಮಾಡುತ್ತಾ ಇದೆ. ಸಾರಥ್ಯದ ಸಮೀಕರಣ ಮಹಾರಥಿಯ ಯೋಗ್ಯತೆಯಿಂದ ಅಂತ ಯೋಚಿಸಿದ್ರೆ, ಈಗ ಅರ್ಜುನನಿಗೂ ಎಲ್ಲಿಯೋ ಒಮ್ಮೆ ಹೋದಾಗ ಸ್ವರ್ಗದಲ್ಲಿ ಶಾಪ ಸಿಕ್ಕಿದೆ ಅಂತೆ. ನಮಗೆ ಈಗ ದೃಢ ಆದದ್ದು ಅಜ್ಞಾತ ಕಳೆದ ಮೇಲೆ, ಅದರ ಪೂರ್ವದಲ್ಲಿ ನಮಗೂ ಗೊತ್ತಿರಲಿಲ್ಲ, ಅದು ವರವಾಗಿ ಪರಿಣಮಿಸುತ್ತದೆ. ಅಂತೂ ಅಜ್ಞಾತದಲ್ಲಿರುವ ಕಾಲದಲ್ಲಿ ವಿನಿಯೋಗವಾಗುವ ಶಾಪ ಸ್ವರ್ಗದಲ್ಲಿ ಊರ್ವಶಿಯಿಂದ ಲಭ್ಯವಾಗುತ್ತೆ. ಹಾಗಾದ್ರೆ ಊರ್ವಶಿ ಪ್ರದತ್ತವಾದ ಶಾಪಗ್ರಸ್ತನಾದ ಅರ್ಜುನ ನಿಮಗೆ ಅಮಾನ್ಯ ಅಂತ ಕಾಣಲಿಲ್ಲ. ಇಲ್ಲಿಯೂ ಯಾವುದೋ ಗುರುಶಾಪವೋ ಮತ್ತೊಂದು ಶಾಪವನ್ನು ಹೊಂದಿದ ಕರ್ಣ ಅಮಾನ್ಯನಾಗಬೇಕಾಗಿಲ್ಲ. ಇನ್ನು ಈ ಕಾಲದಲ್ಲಿ ನೀವೇ ಆಡಿದ ಹಾಗೆ ಪ್ರಸಕ್ತ ದ್ವಾಪರ ಯುಗದಲ್ಲಿ ಜಾತಿ ನಿರ್ಣಯವಾಗುವುದು ಅವನವನ ಸಿಗುವ ಕರ್ಮದಿಂದ. ಕ್ಷತ್ರಿಯನೊಬ್ಬನ ಜಾತಿ ನಿರ್ಣಯಿಸಲ್ಪಡುವುದೇ ಅವನ ತೋಳ ಬಲದಿಂದ, ಅವನ ಶರದೆಸೆಗೆಯ ಕೌಶಲದಿಂದ. ಅದಿಲ್ಲದೆ ಹೋದರೆ ಮಾರ್ಗದನಂತವರೆಲ್ಲ ಕ್ಷತ್ರಿಯರಾದರೂ ಕೂಡ ಅವರನ್ನು ಜಗತ್ತು ಮಾನಿಸಿದ್ದು ಕ್ಷತ್ರಿಯರಾಗಲ್ಲ, ರಾಕ್ಷಸರು ಅಂತಲೇ ಮಾನಿಸುವುದು. ಹಾಗಾದ್ರೆ ಅದರ ಅರ್ಥ ಹೆಚ್ಚಾಗಿ ನನ್ನ ಮಾವ ಕಂಸ ಅವನಕ್ಕೆ ಕ್ಷತ್ರಿಯ, ಆದ್ರೆ ಅವನನ್ನು ರಾಕ್ಷಸ ಅಂತಲೇ ಆಡ್ಲಿಲ್ವಾ? ಹಾಗಾದ್ರೆ ವೃತ್ತಿಯಿಂದ, ಕರ್ಮದಿಂದ. ಕರ್ಣನ ಕರ್ಮ, ಕರ್ಣನ ಶರದೆಸೆಗೆಯ ಕೌಶಲವು, ಧನುರ್ವೇದ ಪಾಂಡಿತ್ಯವು ಪರೀಕ್ಷಾ ರಂಗದಲ್ಲಿ ಅರ್ಜುನ ಸಮ್ಮುಖದಲ್ಲಿ ಸ್ಪಷ್ಟವಾಗಿ ದೃಢವಾಗಿದೆ. ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ಒಂದು ಹಂತಕ್ಕೆ ಅರ್ಜುನನಿಗಿಂತ ಇವನ ಕೈ ಮೇಲಾಗುತ್ತದೋ ಎಂಬ ಹೊತ್ತಿನಲ್ಲಿಯೇ ಅವನ ಜಾತಿಯನ್ನು ಪ್ರವಾದಿಗಳು ಕೇಳಿದರು ಎಂಬ ಮಾತನ್ನು ನಾವು ಅಲ್ಲಗಳೆಯುವುದಕ್ಕಿಲ್ಲ. ಹಾಗಾದರೆ ಯೋಗ್ಯತೆಯಲ್ಲಿ ಕರ್ಣ ಸುಸಂಪನ್ನನೇ ಇದ್ದಾನೆ. ನೀವು ಹೇಳಿದಷ್ಟು ಏನೂ ಅಲ್ಲದೆ ಇದ್ದವನಲ್ಲ. ನನ್ನೊಂದಿಗಿನ ಸಮೀಕರಣ ಆ ನೆಲೆಯಿಂದ ನೋಡಿದ್ರೆ ನೀವು ಆಡಿದ್ದು ಸರಿ. ಭೂಪತಿಯಾದ ನಾನು ಒಬ್ಬ ಸಾಮಾನ್ಯ ಸೂತ ಸಂಜಾತನಾದವ, ಒಬ್ಬ ಸಾಮಾನ್ಯನಾದವನೇ ಸಾರಥ್ಯವನ್ನು ಮಾಡುತ್ತಾ ಇದ್ದೇನೆ. ಅಂದ್ರೆ ನಿಮ್ಮ ಯೋಗ್ಯತೆಯನ್ನು ಬಳಸಿಕೊಳ್ಳುವುದಕ್ಕೆ ಬೇಡ ಬಹಳಷ್ಟು ದಾರಿಗಳಿದ್ರು, ಅದರಲ್ಲಿ ಬಳಸಿಕೊಳ್ಳದೆ ನಿಮ್ಮದಾದಂತಹ ಯೋಗ್ಯತೆಗೆ ಕಡಿಮೆಯಾದ ಈ ಸ್ಥಾನದಲ್ಲಿ ನಿಮ್ಮನ್ನು ಬಳಸಿಕೊಂಡದ್ದು. ಇದಕ್ಕೆ ಎರಡು ಉತ್ತರಗಳು. ಒಂದು, ಹೇಗೆ ವಾಗೆಯನ್ನು ನೀವು ಹಿಡಿಯುವುದಕ್ಕೆ ನಾನು ಪ್ರೇರಣೆ ಅಂತ ಆಡಿಲ್ಲ, ನನಗೆ ಕರ್ಣನ ಸೂತತ್ವವನ್ನು ಒಪ್ಪಿಕೊಳ್ಳುವುದಕ್ಕೆ ನೀನೇ ಪ್ರೇರಣೆ. ಈ ಸಣ್ಣ ಪ್ರಾಯದವ ಹೆಚ್ಚು ಕಡಿಮೆ ನಿಮ್ಮ ಮಗನ ಪ್ರಾಯದವನು ಪ್ರೇರಣೆ ಆಗುತ್ತದೆ. ಕೆಲವರೆಲ್ಲ ಸಣ್ಣವರನ್ನು ನೋಡಿಯೇ ಕಲಿಬೇಕು, ದೊಡ್ಡವರಿಗೆ ಅಷ್ಟು ಗೊತ್ತಾಗುವುದೇ ಇಲ್ಲ. ಕೆಲವು ಸಣ್ಣವರೆಲ್ಲ ದೊಡ್ಡವರಿಗೆ ಕಲಿಸ್ಲಿಕ್ಕೆ ಇರುವವರು ಅಲ್ಲ, ಅದನ್ನ ಅದೇ ಹೆಚ್ಚಿನವರು ಮಾಡುವುದು ಅದನ್ನೇ. ಮತ್ತೆ ಕೆಲವು ಸಣ್ಣವರು ಬರುವುದೇ ದೊಡ್ಡವರಿಗೆ ಕಲಿಸಬೇಕು ಅಂತ ಅದಲ್ಲ. ಆದ್ರೆ ಅವ್ರಿಗೆ ಗೊತ್ತಿಲ್ಲದೇನು ಗೊತ್ತಾ, ಇವರಿಗಿಂತ ಹೆಚ್ಚು ಕಲಿತೇವರು ಬಂದಿರ್ತಾರೆ ಅಂತ ಗೊತ್ತಿರುವುದಿಲ್ಲ. ಈಗ ನೀವೆಲ್ಲ ಸಣ್ಣವರಾದರೂ ನಿಮ್ಮನ್ನು ಆದರ್ಶವಾಗಿ ತಗೊಂಡದ್ದು ಯಾವ ವಿಭಾಗದಲ್ಲಿ? ಯಾವುದರಲ್ಲಿ? ಸಾಮಾನ್ಯನಾದ ಅರ್ಜುನನಿಗೆ ಲೋಕಮಾನ್ಯನಾದ ಕೃಷ್ಣನು ಸಾರಥ್ಯವನ್ನು ಮಾಡಿದರೆ, ಸಾಮಾನ್ಯ ಅರ್ಜುನನಿಗೆ ಲೋಕಮಾನ್ಯನಾದ ಕೃಷ್ಣ ಸಾರಥ್ಯವನ್ನು ಮಾಡಿದರೆ ಅರ್ಜುನನು ಲೋಕಮಾನ್ಯನಾಗುತ್ತಾನೆ ಅಂತ ಆದರೆ, ಮಥುರಾಧಿಪತಿಯಾಗಿ ಅರ್ಥಾಯನಿಯಾಗಿ ಋತಾಯನ ಭೂಪತಿಯ ಸಂಜಾತನಾದ ಶಲ್ಯ ಸೂತ ಸಂಜಾತನೆಂಬ ಮಾನ್ಯತೆಯನ್ನು ಹೊಂದಿದ ವಸುಶೇಣನಿಗೆ ಸಾರಥ್ಯವನ್ನು ಮಾಡುವ ಮುಖೇನ ವಸುಶೇಣನ ಯೋಗ್ಯತೆಯು ಮೇಲಕ್ಕೆ ಹೋಗುತ್ತದೆ. ಬೇಗ ಮೇಲೆ ಹೋಗಬೇಕು ಅಂತ ಬಹಳ ಸರಳವಾಗಿ ಹೇಳಬೇಕು ಅಂತಿದ್ರೆ, ಘನವಾದ ಗಟ್ಟಿಯಾದ ಹಾಲಿನ ಬಾಂಡಕ್ಕೆ ಒಂದಷ್ಟು ನೀರನ್ನು ಎರಚಿದ್ರೆ ಹಾಲು ನೀರಾಗುವುದಿಲ್ಲ, ನೀರು ಹಾಲಾಗುತ್ತದೆ. ಹೌದು. ಈಗ ಹಾಲಿನ ಕೇರಿಯಲ್ಲೇ ಬೆಳೆದವ, ಹಾಲಿಗೆ ಬೆಳೆದವ, ಹಾಲಿಗೆ ಬೆಳೆದವ, ಹಾಲಿಗೆ ನೀರು ಹಾಕಿದ್ರೆ ನೀರು ಹಾಲಾಗ್ತದೆ. ಹೌದು. ಹಾಲಿಗೆ ಹೆಚ್ಚಿನ ಅಂಶ ನೀರು ಹಾಕಿದ್ರು ನೀರು ಹಾಲೇ ಆಗ್ತದೆ. ಆದ್ರೆ ಹೆಚ್ಚು ಹಾಲಿಗೆ ಸ್ವಲ್ಪ ಹುಳಿ ಬಿದ್ದರೆ ಪೂರ್ಣ ಹಾಲು ಹಾಳಾಗ್ತದೆ ಎನ್ನುವುದು ನನ್ನ ಆಶಯ ಅಷ್ಟೇ ಇಲ್ಲ. ಆದ್ರೆ ಒಂದು ಹಾಗೆ ಸಾಂದರ್ಭಿಕವಾಗಿ ಹಾಲಿಗೆ ಹುಳಿ ಬಿದ್ದರೂ ಅದು ಮೊಸರಾಗಿ ಮತಿಸಿ ಮಜ್ಜಿಗೆಯಾಗಿ ಬೆಣ್ಣೆ ತೆಗೆಯುವುದು ಅಂತ ಲೋಕಕ್ಕೆ ಬೆಣ್ಣೆ ತಿಂದ ಕಳ್ಳ ಒಬ್ಬ ತೋರಿಸಿಕೊಟ್ಟಿದ್ದಾನೆ. ಆದ್ದರಿಂದ ಈಗ ನಾವು ಸಾಧಿಸುವ ಸಾಧ್ಯತೆ ಉಂಟು ಅಂತಾದ್ರೆ ನಮಗೆಲ್ಲದಕ್ಕೂ ಕೃಷ್ಣನೇ ಉತ್ತರ ಅಲ್ಲ. ಅದೇ ಆಲೋಚನೆ ಮಾಡೋದು. ಹಾಳಾಯಿತು ಅಂತ ತಿಳಿದು ಮತ್ತೆ ಅದನ್ನು ಕಡಿಯುವುದಕ್ಕೆ ತೊಡಗಿ ಮೇಲೆ ಬಂದ ಬೆಣ್ಣೆ ಮತ್ತೆ ಯಾರಾದ್ರೂ ಕಳ್ಳ ತಿಂದುಕೊಂಡು ಹೋದ್ರೆ ಅಂತ, ಅದು ಸರಿ. ಈಗ ಕದಿಬಾರದು ಮೇಲಿಟ್ಟ ಗಡಿಗೆಯನ್ನೇ ಒಡೆದು ತಿನ್ನ ಒಬ್ಬ ಕದ್ದು ಹೋಗ್ತಾನೆ ಅಂತ ನಮ್ಗೆ ಪ್ರಪಂಚಕ್ಕೆ ಪಾಠ ಹೇಳುದು. ಈಗ ಕದಿಯುವುದೇ ಸಂಕಲ್ಪ ಅಂತ ಆದ್ರೆ ಉಳಿಸುವುದಕ್ಕೆ ಸಾಧ್ಯ ಇಲ್ಲ. ಹೌದು. ಮತ್ತೆ ನಿನ್ನ ಮುಂಭಾಗದಲ್ಲಿ ಸ್ವಲ್ಪ ಜಾಗ್ರತೆ ಮಾಡ್ಲಿ ಅಂತ ಹೇಳಿಸುದು ಅಷ್ಟೇ. ಅದಕ್ಕೆ ಆಡುತ್ತಾ ಇಲ್ಲ. ನಮ್ಮಲ್ಲಿ ಹೇಗೆ ಗೊತ್ತಾ ಸ್ವಾಮಿ, ಪ್ರಪಂಚದ ಸಾಮಾನ್ಯ ಧರ್ಮವೇ ಹಾಗೆ ನಿನಗೆ ಆಕ್ಷೇಪಿಸ್ತೇನೆ ಅಂತ ಸತ್ಯ ಹೇಳ. ಪ್ರಪಂಚದಲ್ಲಿ ಆಕ್ಷೇಪಕ್ಕೆಲ್ಲ ನಾನು ಆಲೋಚನೆ ಮಾಡಿದ್ರೆ ಇಷ್ಟರವರೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಪಂಚ ಇರುವುದೇ ಹೇಗೆ ಗೊತ್ತಾ, ಅವರು ಬರುವಾಗಿ ತುಂಬಾ ಮಾತಾಡುತ್ತಾ ಇರುವುದು ಆಚೆ ಈಚೆ ಇದ್ದವರಲ್ಲಿ. ಆಚೆ ಇದ್ದ ಒಬ್ಬ ಮಾತಾಡುವಾಗ ಮಾತಾಡಕೂಡುದು ಅಂತ ಹೇಳುದು. ಅವ ಮಾತಾಡಿದ ಅದು ಯಾಕೆ ಗೊತ್ತುಂಟ, ಉಳಿದವರು ಯಾರು ಅವನಿಗೆ ಹೇಳಬಾರ್ದು ಅಂತ ಅದನ್ನೇ ಹೇಳಿದ್ದು.
ಅಂದ್ರೆ ತಾನು ಮಾಡಿದ್ದು ಗೊತ್ತಾಗುವುದಿಲ್ಲ. ಜಾನಪದೀಯವಾಗಿ ಒಂದು ಮಾತೃ ದೇಶದ ಗಾದೆಯನ್ನು ಆಡುತ್ತೇನೆ. ತನ್ನ ಬಾಳೆಯ ಎಲೆಯಲ್ಲಿ ಉಣ್ಣಬೇಕು ಅಂತ ಕುಳಿತವನಿಗೆ ಕೊಳೆತು ಬಿದ್ದ ಇಷ್ಟು ಇರ್ತದೆ, ಎದುರಿದ್ದವನ ಸಾಸಿವೆ ಕಾಳನ್ನು ಕಂಡು ಹಿಡಿದು ನೋಡೋದು ಸಾಸಿವೆ ಕೊಳೆತಾಗಿ ಕಾಣುತ್ತದೆ ಅಂತ. ಅಂದ್ರೆ ಪರ ದೂಷಣೆ, ಪರದೋಷೋದ್ಘಾಟನೆಯೇ ನಮ್ಮ ಬದುಕಿನ ಲಕ್ಷ್ಯ ಅಂತ ಆದ್ರೆ ನಮ್ಮಲ್ಲಿರುವುದು ಆತ್ಮವಿಮರ್ಶೆ ಸಾಧ್ಯ ಆಗುವುದಿಲ್ಲ. ಬಹುಶಃ ಅವನದನ್ನು ಒಂದು ದೊಡ್ಡ ಗುಣ ಅಂತ ನಾವು ತಿಳ್ಕೊಳ್ಬಹುದು. ಹೇಗೆ ಇವನಿಗೆ ಇವನದ್ದು ಹೋದ್ರೂ ಬೇಸರ ಇಲ್ಲ, ಅವನ ಸಣ್ಣದ್ರ ಬಗ್ಗೆ ಆದ್ರೂ ಒಂದು ಪ್ರೀತಿ ಉಂಟು ಅಲ್ಲ. ಆದ್ರೆ ಇನ್ನೊಂದು ಉಂಟು, ಹಾಗೆಯೇ ಯೋಚಿಸಿದ್ರೆ ಮೊದಲು ತಾನು ಮಡಿಯಾಗದೆ ಮತ್ತೊಬ್ಬರಿಗೆ ಮಡಿಯಾಗಬೇಕು ಅಂತ ಹೇಳುವ ನೈತಿಕತೆ ಅವರಿಗೆ ಹುಟ್ಟುವುದಿಲ್ಲ. ಈಗ ನಿತ್ಯ ಸ್ನಾನವೇ ಮಾಡದೇ ಇದ್ದ ಬೈರಾಗಿ ಒಬ್ಬ ಸ್ನಾನ ಮಾಡಬೇಕು ಅಂತ ಉಪದೇಶ ಕೊಟ್ರೆ, ನಿತ್ಯವೂ ಉಂಡು ತೇಗಿ ಮಲಗುವಂತ ಒಬ್ಬ ಉಪವಾಸ ಮಾಡಿ ಅಂತ ಆಡಿದ್ರೆ, ನಿತ್ಯವೂ ಮಧ್ಯರಾತ್ರಿ ಕಳೆದು ಬೆಳಗ್ಗೆ ಆಗಿ ಮಧ್ಯಾಹ್ನ ಆಗುವಾಗ ಹೇಳದೇ ಇದ್ದವ ರಾತ್ರಿ ನಿದ್ದೆ ಬಿಡಬೇಕು ಅಂತ ಬೋಧನೆ ಮಾಡಿದ್ರೆ ಬೇಗ ಅವನ ಬೋಧನೆಗೆ ಮೌಲ್ಯ ಬರುವುದಿಲ್ಲವೋ? ಹಾಗೆಯೇ ಶ್ರೀಕೃಷ್ಣ ಸ್ವಾಮಿ ಪರಾಕೆ ನಿಮ್ಮ ಆಚರಣೆ ಕಾಣುತ್ತಾ ಉಂಟು. ಅರ್ಜುನನ ರಥದಲ್ಲಿ ಕುಳಿತು ಚಮ್ಮಟಿಕೆಯನ್ನು ಹಿಡಿದು ಅವನ ಕುದುರೆಯ ಮೈ ತೊಳಿಸಿ ಅವನಿಗೆ ಹಸಿಹುಲ್ಲು ಕೊಟ್ಟು ಹಿಂಡಿ ಕೊಟ್ಟು ರಥವನ್ನು ಮುನ್ನಡೆಸಿ ಸಾರಥ್ಯ ಮಾಡುವ ಶ್ರೀದೇವರು ಕರ್ಣನ ಬಂಡಿ ಹೊಡೆಯುವಂತಹ ದುರ್ಬುದ್ಧಿ ನಿಮಗೆ ಯಾಕೆ ಅಂತ ಆಡುತ್ತಾ ಇದ್ದೀರಿ. ಮತ್ತೆ ಚಂದದ ವಿಷಯ ಹೇಳುವುದಕ್ಕೆ ಬಂದ್ರೆ ಕಾಮರೂಪ ಮದನ ರೂಪ ನಾನು ಮಾತ್ರ ಅಲ್ಲ, ನಿಮ್ಮನ್ನು ಕರೆಯುವಾಗಲೂ ಉಳಿದವರು ಹೇಳುತ್ತಾರೆ, ಆಹಾ ನೋಡುವುದಕ್ಕೆ ಎಂತ ಚೆಲುವ, ಸದಾ ಹಸನ್ಮುಖಿಯಾದ ಚೆಲುವ, ಶ್ರವ್ಯ ಸುಖವನ್ನು ಕೊಡುವವ ಎಲ್ಲ ಹಾಗೆಲ್ಲ ಪರಿಚಯ ಮಾಡುವವರು ಬೇಡ ಮಾಡ್ತಾರೆ. ಬಹುಶಃ ನಾನು ಕೇಳಿದ್ದಕ್ಕಿಂತ ನೀವೇ ಹೆಚ್ಚು ಕೇಳಿದ್ದೀರಿ ಅಂತ ಕಾಣಲ್ಲ. ನಾನು ಸರಿ ಕೇಳಿದ್ದೇನೆ. ನಿಮ್ಮ ಕುರಿತಾಗಿ ನಿಮಗೆ ಹೇಗೆ ನನ್ನ ಕುರಿತಾಗಿ ಆಸಕ್ತಿಯೋ ನನಗೆ ನಿಮ್ಮ ಕುರಿತಾಗಿ ಆಸಕ್ತಿ. ಎಲ್ಲಿಯೋ ನೀವು ರಥವನ್ನೇರಿ ಬರುವಾಗ ನಿಮ್ಮ ಪಕ್ಷಿಯರೇ ಅಂತ ನಿಂತವರು ಒಂದಿಮಾಗದರು ತ್ಯಾಗೋಷವನ್ನು ಮಾಡುವಾಗ ಹೇಳಿದ್ದನ್ನು ಕೇಳಿದೆ. ಹಸನ್ಮುಖಿಯಾದವ ಚೆಲುವ ಇವ ಆಡಿದ್ರೆ ಶ್ರವ್ಯ ಸುಖ ಇವರ ಮಾತನ್ನು ಕೇಳುವುದಾಗ ಬಹುಶಃ ಅವರಿಗೆ ನಾವು ಆದರ್ಶವಾಗಿ ಕಂಡಿರ್ಬೇಕಲ್ಲ. ಆದಿತ್ತಿರಬಹುದು, ಆದರ್ಶಕ್ಕೆ ಕನ್ನಡಿ ಅಂತಲೂ ಹೆಸರು, ಅವರದ್ದನ್ನೇ ಅವರು ನಿಮಗೂ ಹೇಳಿರ್ಬಹುದು, ಅಲ್ಲ ನಿಮ್ಮದವರಿಗೆ ಬೇಕು ಅಂತಲೂ ಅವರು ಹೇಳಿರ್ಬಹುದು. ಹಾಗಾಗಿ ಒಂದು ಆಲೋಚನೆ ಮಾಡಿ, ಈಗ ಅಂತ ಹೊಗಳಿಸಿಕೊಂಡ ನನ್ನ ಬಾಯಲ್ಲಿ ನೀವು ಚಂದ ಅಂತ ಬರ್ತೀರಿ ಅಂತಾದ್ರೆ ನಿಮ್ಮ ಚಂದ ಎಷ್ಟು ಎತ್ತರದಲ್ಲಿ ಇರ್ತಿತ್ತು ಅಲ್ಲ? ಅದು ಸರಿ. ಈಗ ಇಷ್ಟು ಚಂದ ಇದ್ದದ್ದೇ ಇಷ್ಟು ಮಾಡುವಾಗ ಇಷ್ಟು ಚಂದದ್ದು ಇಷ್ಟು ಮಾಡಿದ್ರೆ ಏನು ತಪ್ಪಿಲ್ಲ, ಇದಕ್ಕೆ ಹೆಚ್ಚು ಮಾಡ್ತದೆ ಅಂತ. ಕೊನೆಯದಾಗಿ ಒಂದನ್ನು ಹೇಳುತ್ತೆ, ಏನು ಬಹು ವಿದ್ವಾಂಸನಾದವ ಯಾವುದಕ್ಕೂ ತೊಡಗಿಸಿಕೊಳ್ಳಬಹುದು. ಸುಶ್ರಾವ್ಯವಾಗಿ ಗಾನವನ್ನು ಆಡುವ ಒಬ್ಬ ಗಾಯಕ, ಅವನಿಗೆ ಬಡಗಿಯಲ್ಲಿ ಕೌಶಲ ಉಂಟು ಅಂತಾದ್ರೆ ಅವನಿಗೆ ಬೇಕಾದನ್ನಾದ್ರೂ ಅಷ್ಟು ಅವ ಮಾಡಿಕೊಳ್ತಾನೆ. ಅದರಲ್ಲಿ ನೀವಿಂತ ಇಷ್ಟು ದೊಡ್ಡ ಗಾಯಕರಾಗಿ ಬಡಗಿ ಕೆಲಸ ಮಾಡ್ತೀರ, ಆಡುವುದಕ್ಕಿಲ್ಲ ಅಲ್ಲ. ಸತ್ಯಕ್ಕಾದ್ರೂ ಅವನಿಗೆ ಬೇಕಾದದನ್ನು ಉಳಿದವರಿಗೆಲ್ಲ ಹೇಳಿ ಅವರು ಸರಿ ಮಾಡದೇ ಇದ್ದಾಗ ಅವನಿಗೆ ಬೇಕಾದದನ್ನು ಅವನೇ ಮಾಡಿಕೊಳ್ಳೋದು ಸೂಕ್ತ ಅಲ್ವಾ? ಮತ್ತೆ ಇಲ್ಲದಿದ್ರೆ ಅವರೆಲ್ಲ ಹೇಳಿದ್ರು ಸ್ವಲ್ಪ ಕಡಿಮೆ ಮಾಡಿ, ಸ್ವಲ್ಪ ಹೆಚ್ಚು ಮಾಡಿ, ಅದಕ್ಕಿಂತ ಸ್ವಂತ ಅವನಂತೆ ಇದ್ರೆ ಅಲ್ಲ ಮಾಡಿ ಮಾಡಿ ಹೆಚ್ಚು ಕಡಿಮೆ ಆಗುವುದಕ್ಕಿಂತ ಅವ ಮಾಡುವುದು ಒಳ್ಳೆಯದಿಲ್ಲ, ಅವ ಮಾಡುದು ಇದು ಹೇಗೆ. ಈಗ ಹಾಗೆಯೇ ಸಾರಥ್ಯವನ್ನೂ ಬಲ್ಲ, ಸೇನಾಧಿಪತ್ಯವನ್ನೂ ಬಲ್ಲ, ಭೂಪತಿತ್ವವನ್ನು ಹೊಂದಿದ ನಾನು ಸಾರಥ್ಯವನ್ನು ಮಾಡುವುದರಿಂದ ನಾ ಕಡಿಮೆ ಆಗುವುದಕ್ಕಿಲ್ಲ, ಸಾರಥ್ಯವನ್ನು ಮಾಡುವುದರಿಂದ ಅವ ಮೇಲೆ ಹೋಗುತ್ತಾನೆ. ಆದ್ದರಿಂದ ಇಷ್ಟನ್ನು ಮಾಡಿ ಮರ್ಯಾದೆಯನ್ನು ನೀವೇ ಕಳ್ಕೊಳ್ತೀರಿ ಅಂತಾದ್ರೆ ನಿಮ್ಮ ಕಥೆಯನ್ನು ಅಂತೂ ಈಗ ನಿಮ್ಮಲ್ಲಿನ ತೊಡಗಿದ ವಿಚಾರ ನೀವು ಮಾಡುವುದಕ್ಕೆ ನಾ ಮಾಡಿದ ಕೆಲಸ ಕಡಿಮೆ ಅಲ್ಲ ಅಂತ ಆದ್ರೆ, ಹಾಗಾಗಿ ನಾ ಮಾಡುವ ಕೆಲಸವು ಕಡಿಮೆ ಆಗುವುದಕ್ಕಿಲ್ಲ ಅನ್ನುವ ನಿಮ್ಮ ಸಮರ್ಥನೆ. ಈಗ ನೀವು ಸಮರ್ಥನೆ ಮಾಡಿದ್ದು ತಪ್ಪು ಅಂತ ಆಗುವುದಿಲ್ಲ. ಈಗ ಇದನ್ನು ವಿಷಯದಲ್ಲಿ ನಾಲ್ಕರು ಮಾಡ್ತಾ ಇರೋದು ಒಂದೇ ಕೆಲಸ ಆದರೂ ಕೂಡ ಮಾಡಬಹುದಾದ ಸಾರಥ್ಯವೇ ಅದನ್ನು ಕೂಡ. ಈಗ ಸಾರಥ್ಯ ಕರ್ಮದ ಬಗ್ಗೆ ನೀವು ಹೇಳುತ್ತಾ ತೊಡಗಿಲ್ಲ. ಸಾರಥ್ಯ ಕರ್ಮದಲ್ಲಿ ಯಾಕೆ ಹೆಚ್ಚಾಗುವುದಿಲ್ಲ, ಯಾಕೆ ಕಡಿಮೆ ಆಗುವುದಿಲ್ಲ? ಈಗ ವಿಶ್ವಸಾರಥಿ ಅಂತ ಭಾವುಕ ಭಕ್ತರು ಕರೆದ ನಾನೇ ಸ್ವಾರ್ಥ ಸಾರಥಿಯಾಗಿ ಬಂದದ್ದು ಶಲ್ಯ ಸಾರಥ್ಯಕ್ಕೆ ಸ್ಫೂರ್ತಿಯಾಗಿ ತನ್ಮೂಲಕವಾಗಿ ಕರ್ಣನ ರಥಿಕತ್ವವೇ ಮೇಲಕ್ಕೆ ಹೋಗುತ್ತದೆ. ಇದು ಸಾರಥ್ಯದ ಕರ್ಮದ ಬಗ್ಗೆ ನೀವು ಕೊಟ್ಟ ವ್ಯಾಖ್ಯಾನ. ಆ ಕರ್ಮವು ದುಷ್ಕರ್ಮವಾಗುವುದಕ್ಕಿಲ್ಲ, ಅದು ಸತ್ಕರ್ಮವಾಗುತ್ತದೆ. ತನ್ಮೂಲಕವಾಗಿ ಫಲದಲ್ಲಿ ಅವನು ಅದನ್ನು ಉಣ್ಣುತ್ತಾನೆ. ಒಬ್ಬರನ್ನು ಬೆಳೆಸುವುದಕ್ಕಾಗಿ ನಾನು ಕೆಳಗೆ ಹಾಕಿಕೊಳ್ತೇನೆ. ಹೌದು ಸ್ವಾಮಿ, ಈಗ ನಾನೂ ಮಾಡುವ ಕೆಲಸ ಅದೇ, ನೀವು ಮಾಡುವ ಕೆಲಸ ಅದೇ. ಅದಕ್ಕೆ ಆಧ್ಯಾತ್ಮದ ಭಾಷೆ ಕೊಟ್ಟಾಗ ನಾ ಮಾಡುವ ಕರ್ಮವೂ ಅದೇ, ಹೌದು, ನೀವು ಮಾಡುವ ಕರ್ಮವೂ ಅದೇ. ಅದರ ವಿಷಯ ಕರ್ಮದಲ್ವ ಸ್ವಾಮಿ, ಇದು ಧರ್ಮದಲ್ವ. ಧರ್ಮವಲ್ಲ ಸರಿಗೆ no
ಅಶ್ವವ ನಡೆಸುವ ಸಮ್ಮತಿಗೆಯ ಹಿಡಿದು ಅಶ್ವವ ನಡೆಸುವ ಮರ್ಮಮಾರು ಒಲೆಯ ಬೇಳೆಯ ಸಮ್ಮತಿಗೆಯ ಹಿಡಿದು ಶ್ರೀಪತಿ. ಈಗ ಕರ್ಮದ ಬಗ್ಗೆ ವ್ಯಾಖ್ಯಾನ ಮಾಡುವುದಕ್ಕೆ ತೊಡಗಿದಾಗ ಮಾಡುವ ಕರ್ಮದಿಂದ ಇನ್ನೊಬ್ಬರ ಏಳಿಗೆ ಆಗುತ್ತದೆ. ತನ್ಮೂಲಕವಾಗಿ ಅವರೌನ್ನತ್ಯಕ್ಕೆ ಹೊಂದುತ್ತಾರೆ ಅಂತಾಗುವಾಗ ನಾವು ಮಾಡುವ ಕಾರ್ಯ ದುಷ್ಕರ್ಮವಾಗುವುದಕ್ಕಿಲ್ಲ. ಸ್ವಲ್ಪ ಹಿಂದಿದ್ದವರೆಲ್ಲ ಮುಂದೆ ಬಂದ್ರೆ ಅದನ್ನು ಒಳ್ಳೆಯದುಂಟಲೇ ಹೇಳುದಲ್ವಾ? ಹೌದು. ಇನ್ನೊಂದು, ಕೆಲವೊಮ್ಮೆ ಹಿಂದಿದ್ದವರನ್ನು ಮುಂದೆ ತರುವುದಕ್ಕಾಗಿ ನಾವು ಸ್ವಲ್ಪ ಹಿಂದಕ್ಕೆ ಹೋದ್ರು, ಹೌದು, ಅದು ಅವರು ಮುಂದೆ ಬರ್ತಾರೆ ಅಂತಾಗುವಾಗ ಫಲ ಒಳ್ಳೆಯದೇ ಆಗಿರ್ತದೆ. ಈಗ ಬಾಣ ಒಂದು ಬಿಲ್ಲಿಗೆ ಸೆಳೆಯಲ್ಪಟ್ಟಾಗ ಸ್ವಲ್ಪ ಹಿಂದೆ ಎಳೆಯುವುದು ಮುಂದೆ ಹೋಗುದು, ಮುಂದೆ ಹೋಗಿ ಬೀಳ್ಬೇಕು. ಅದರ ಒಂದು ಹೆಚ್ಚು ಹಿಂದಕ್ಕೆ ಎಳೆದಾಗ ಕೆಲವೊಮ್ಮೆ ನಾರಿ ಭಂಗವಾಗುವ ಸಾಧ್ಯತೆ ಇರ್ತದೆ. ಅಂದ್ರೆ ಬಗ್ಗಬೇಕು, ಹೌದು ಹೌದು, ಎಲ್ಲಿಯವರೆಗೆ ಬಗ್ಗಬೇಕು? ಬಾಗುವಷ್ಟು ಹೆಚ್ಚು ಬಾಗಿದ್ರೆ ಮುರಿದೇ ಹೋಗುತ್ತದೆ. ಆ ಎಚ್ಚರ ಇದ್ದು ನಾವು ಬಾಗಬೇಕಾಗ್ತದೆ. ಯಾಕಂದ್ರೆ ಈಗ ಕರ್ಮದ ಕುರಿತಾಗಿ ನಾನು ತೊಡಗಿದ್ದಲ್ಲವೇ ಅಲ್ಲ, ಆದರೆ ಸ್ಪಷ್ಟವಾಗಿ ಹೇಳಿದ್ದೇನೆ. ನಾನೊಂದು ಗಾಜಿನ ಮನೆಯಲ್ಲಿ ನಿಂತು ಹುಲ್ಲಿನ ಮನೆಯ ಮೇಲೆ ಕಲ್ಲೆಸೆಯುವಂತ ಎತ್ತರಕ್ಕೆ ನಾನಿಲ್ಲ. ಈಗ ನೀವು ಮಾಡುವುದು ತಪ್ಪು, ನೀವು ಮಾಡಿದ್ದು ಸರಿಯಲ್ಲ ಅನ್ನೋದು ವಾದ ಅಲ್ಲ ನಮಗೆ. ಯಾಕಂದ್ರೆ ನಿಮ್ಮದೇ ಸ್ಫೂರ್ತಿಯಿಂದ ತೊಡಗಿದ್ದು. ಅದನ್ನು ನೀವು ಮಾಡುವಾಗ ಅವರನ್ನು ಔನ್ನತ್ಯಕ್ಕೆ ಏರಿಸುವುದಕ್ಕಾಗಿ ತೊಡಗಿದ್ದು ಅಂತಾದರೂ ಕೂಡ ನಾವಿದ್ದ ನೆಲೆ ಏನು ಅನ್ನುವುದನ್ನು ಮೊದಲು ಪ್ರಶ್ನೆಯಾಗಿ ನಾವು ನೋಡಬೇಕು ಭೂಪತಿಗಳು. ಯಾಕಂದ್ರೆ ನಾ ಸಾರಥ್ಯ ಮಾಡುವುದಕ್ಕೂ ನೀವು ಸಾರಥ್ಯ ಮಾಡುವುದಕ್ಕೂ ಕರ್ಮ ಒಂದಾಗಿ ಕಂಡರೂ ಕೂಡ ಆಚರಿಸುವ ಧರ್ಮ ಭಿನ್ನವಾಗುಂಟು. ಈಗ ಧರ್ಮ ಅಂತ ಹೇಳುವಾಗ ಯಾವುದು ಧರಿಸುವುದಕ್ಕೆ ಯೋಗ್ಯವಾಗುವುದು? ಹೌದಲ್ವ? ಹಾಗಾದ್ರೆ ಲೋಕದಲ್ಲಿ ಧರ್ಮ ಅದು ಮಾಡುವ ಜಾತಿಯಿಂದ ಅಲ್ಲಲ್ಲ, ವೃತ್ತಿಯಿಂದ ಅಲ್ಲಲ್ಲ, ಅದು ಆಚರಿಸುವ ನೆಲೆಯಿಂದ, ಧರಿಸುವ ನೆಲೆಯಿಂದ. ಈಗ ಧರ್ಮ ಅಂದ್ರೆ ಏನು ಜಗತ್ತಿನಲ್ಲಿ? ಭೂಮಿಗೆ ಸಹನೆಯೇ ಧರ್ಮ. ಭೂಮಿಯದ್ದು ಸಮಯ ಹೌದು. ಭೂಮಿ ಎಲ್ಲವನ್ನು ಸಹಿಸ್ತದೆ, ಅದಕ್ಕದು ಧರ್ಮ. ಬೆಂಕಿ ಸುಡುತ್ತದೆ, ಸುಡಬೇಕು. ಗಾಳಿ ಬೀಸು, ಮಳೆಗೆ ಸುರಿಯುವುದೇ ಧರ್ಮ. ಸರಿ, ಹೌದಲ್ಲ? ಆದ್ರೆ ಒಂದುಂಟು, ಮಳೆಗೆ ಸುರಿಯುವುದೇ ಧರ್ಮ, ಎಷ್ಟೊತ್ತಿಗೆ ಸುರಿಯುವುದುಂಟು ಬೇಕು. ಇಲ್ಲದಿದ್ರೆ ಅಕಾಲ ವೃಷ್ಟಿ, ಅನಾವೃಷ್ಟಿ ಅಂತೆಲ್ಲ ಬೇರೆ ಬೇರೆ ಹೆಸರು ಬರ್ತದೆ. ನೋಡಿ, ನಮಗೆ ಧರ್ಮ ಹೌದು. ನಮಗೆ ಕೆಲವೊಮ್ಮೆ ಕಾಣೋದೇನು ಗೊತ್ತಾ, ಒಮ್ಮೆ ಸುರಿಯುವುದು ನಿತ್ರ ಸಾಕು ಅಂತ ಕಾಣ. ಹೌದು, ಆದ್ರೆ ಮತ್ತೆ ನಿಮಗಂತಲ್ಲ, ಕೆಲವರಿಗೆಲ್ಲ ಕಾಣ್ತಾ ಇರುವುದು ಅಷ್ಟೇ. ಒಮ್ಮೆ ನಿಲ್ಲಿ ಮತ್ತೆ ನಾವೇನಂತ ನೋಡ್ತೇವೆ ಅಂತ. ಆದ್ರೆ ಇನ್ನೂ ಕೆಲವೊಮ್ಮೆ ಏನು ಗೊತ್ತಾ, ಕೆಲವರಿಗೆ ಅದು ಸುರಿ ನಿಂತಲೇ ಕಾಣ್ತದೆ. ಯಾಕೆ? ಆ ಸುರಿಯುವುದರಿಂದ ಕೆಲವರು ಇಲ್ಲೇ ಉಳಿದಿರ್ತಾರೆ, ಇಲ್ಲದಿದ್ರೆ ಸುರಿಯುವುದು ಬಿಟ್ಟರೆ ಅವರಿಗೂ ಅದಕ್ಕೆ ಕೆಲವರಿಗೆ ಕಾಣ್ತದೆ ಸ್ವಲ್ಪ ಸುರಿಯುತ್ತಾ ಇದೆ, ಅಲ್ಲಿಯವರಿಗಾದ್ರೂ ಇರ್ತಾರಲ್ಲ. ಕೆಲವರು ಎಷ್ಟೊತ್ತಿಗೆ ಮುಗಿತದೆ ಅಷ್ಟೊತ್ತಿಗೆ ಹೋಗುವಂತಲೇ ಇದ್ದದ್ದು. ಹೌದು. ಹಾಗಾದ್ರೆ ಅದು ಅವರ ಕೂಡ ಧರ್ಮ ಅಲ್ವಾ? ಯಾಕೆ ಸುರಿಯುವುದು ಧರ್ಮ. ಅವರಿಗೆ ಇನ್ನೊಂದು ನೆನಪಾಗ್ತಾ ಉಂಟಲ್ಲಿ, ಆ ಧರ್ಮ ಆಚರಿಸಬೇಕಾದ. ಹೌದು. ಯಾಕಂದ್ರೆ ಈಗ ಹಸು ಒಂದು ಹುಲ್ಲನ್ನು ತಿನ್ನಬೇಕು, ಹಾಲು ಕೊಡಬೇಕು, ಸರಿ, ಧರ್ಮ ಅದು. ಹೌದು. ಹುಲಿ ಹಸುವನ್ನೇ ತಿನ್ನಬೇಕು, ಅದು ಧರ್ಮ. ಹುಲಿ ಹುಲ್ಲು ತಿನ್ನುವುದಕ್ಕಿಲ್ಲ. ಒಂದು ಕತೆ ನೆನಪಾಯ್ತು. ಕೇಳುವ ನಮ್ಗೆ ಕತೆ ಅಂದ್ರೆ ಬಹಳ ಆಸಕ್ತಿ. ಹೌದು. ಯಾಕಂದ್ರೆ ನೀವು ಕಥೆಯನ್ನು ಕಾವ್ಯವಾಗಿಸಬಲ್ಲಿರಿ. ಹೌದು.
ನೀವೊಂದು ಕವಿಗಳೇ. ಹೌದು, ಆದ್ರೆ ಮತ್ತೊಂದುಂಟು, ನೀವು ಕತೆ ಹೇಳುವಾಗ ಶ್ರವ್ಯ ಸುಖ ಅಂತ ಯಾರು ಹೇಳಿದ್ದು ನೆನಪಾಗುದಿಲ್ಲ. ಅಲ್ಲ, ಆ ಪುಣ್ಯಾತ್ಮ ಒಬ್ಬ ನಿಮಗೆ ಕೇಳುವ ಹಾಗೆ ಹೇಳಿದ್ದಾದ್ರು ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ ಅದು. ಅಲ್ಲ, ಬಹುಶಃ ನೀವು ಅದನ್ನು ಇಷ್ಟು ಹೇಳ್ತೀರಿ ಅಂತಂದ್ರೆ ಹೇಳುವಾಗ ನಿಮಗೆ ಅದಕ್ಕಿಂತ ಹೆಚ್ಚಿನಂತಾದ್ರೂ ಹೇಳುವಂತವನ್ನೆಲ್ಲಾದ್ರೂ ಹೇಳ್ತಿದ್ದಲ್ಲ. ನೋಡು ಈ ಕತೆ ಆದ್ರೂ ಕೇಳುವ. ಯಾಕಂದ್ರೆ ಒಂದು ಊರಿನಲ್ಲಿ ಒಂದು ಸರ್ಪ ಇರ್ತದೆ. ಸರಿ. ಆ ಸರ್ಪ ಇದ್ದವರಿಗೆಲ್ಲ ಹೋಗಿ ಅಟ್ಟಿಸಿಕೊಂಡು ಕಚ್ಚುವುದು, ಅವರನ್ನು ಹೆದರಿಸುವುದು, ಬೆದರಿಸುವುದೆಲ್ಲ ಮಾಡ್ತಾ ಇತ್ತು. ಅದನ್ನು ಕಂಡ ಒಬ್ಬ ಯೋಗಿ ಬಂದು ಸರ್ಪಕ್ಕೆ ಹೇಳಿದ್ದಂತೆ, ನೀನು ಒಳ್ಳೆಯ ಒಂದು ಸರ್ಪ, ಅನಂತನೋ ಶೇಷನ ಮುಂತಾದವರ ಕುಲದಲ್ಲಿ ಹುಟ್ಟಿದವ, ಹೀಗೆ ಜನರನ್ನು ಹೆದರಿಸಿ ಕಚ್ಚುವುದಲ್ಲ, ನೀ ಹೆದರಿಸದೇ ಇರಬೇಕು, ದೈವತ್ವ ಹೊಂದಬೇಕು ಅಂತ. ಅವನ ಮಾತಿನಿಂದ ಪ್ರಭಾವಿತವಾದ ಆ ಸರ್ಪ ಕಚ್ಚುವುದನ್ನು ಬಿಟ್ಟಿದ್ದಾನೆ. ಹೋಗಿ ಬರುವವರ ಎದುರಿನಲ್ಲೆಲ್ಲ ಯಾರು ಹೋಗಿ ಸುಮ್ಮನೆ ಮಂಡ್ಯಾಡಿ ಹಾಕಿ ಹೋಗುದು, ತಲೆ ಎತ್ತುವುದಲ್ಲ. ಆಗ 4 ಮಂದಿ ಮಕ್ಕಳು ಹೋಗುವಾಗ ಅದನ್ನು ಮೆಟ್ಟಿದ್ರು, ಕಚ್ಚಲಿಲ್ಲ. ಆಗ ಒಂದು ಹುಡುಗ ಹೇಳಿದಂತೆ, ಹಾಗಲ್ವಾ, ಎಂತದ್ದು ಪ್ರಯೋಜನ ಇಲ್ಲ, ಅದು ಮೆಟ್ಟಿದ್ರು ಎಂತದ್ದು ಮಾಡುವುದಿಲ್ಲ, ತೆಗೆದು ಹಿಡಿದು ತಿರುಗಿಸಿ ಗರ ಎಸೆದು ಬಿಸಾಡಿದ, ಏನೂ ಮಾಡಲಿಲ್ಲ. ಮತ್ತೆ 4 ಮಂದಿ ಹುಡುಗರು ಹೋಗಿ 4 ಕಲ್ಲು ಹೊಡೆದ್ರಲ್ಲ, ಹಾವು ಏನೂ ಮಾಡಲಿಲ್ಲ. ಆಚೆ ಹಿಮಾಲಯಕ್ಕೆ ಹೋದ ಅದೇ ಸಂತ ಹಿಂತಿರುಗಿ ಬರುವಾಗ ಅದೇ ಹಾವು ಅಲ್ಲಿ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿತ್ತು. ಸಂತ ಕೇಳಿದ್ದು, ಏನಾಯ್ತು ನಿಮಗೆ? ನೀವು ಹೇಳಿದ್ರಲ್ಲ, ನೀವು ಹೇಳಿದ್ರಿಂದಾಗಿ ನಾನು ಕಚ್ಚುವುದು ಬಿಟ್ಟೆ, ಎಲ್ಲ ಬಿಟ್ಟೆ, ಇದಕ್ಕೆ ಸಿಕ್ಕ ಪ್ರತಿಫಲ ಅಂತ. ಆಗ ಸಂತ ಹೇಳಿದ್ದಂತೆ, ಕಚ್ಚುವುದು ಬಿಡು ಅಂತ ಹೇಳಿದ್ದೆ, ಬುಸುಗುಡುವುದು ಬಿಡಬೇಡ ಅಂತ ಹೇಳಲಿಲ್ಲ. ಯಾಕೆ ಗೊತ್ತುಂಟ? ಕಚ್ಚುವುದೋ ಬುಸುಗುಡುವುದು ಹಾವಿನ ಧರ್ಮ, ಅದನ್ನದು ಮರೆತ್ರೆ ಹಾವಿಗಾದ ಸ್ಥಿತಿಯೇ ಉಳಿದವರಿಗೆ ಆಗುವುದಂತ. ಅಂದ್ರೆ ಲೋಕದಲ್ಲಿ ಒಂದು ಹುಲಿ ಹಸುವನ್ನು ಹಿಡಿದು ತಿನ್ನುವುದು ಧರ್ಮ ಅದರದ್ದು. ಹಸುವನ್ನು ಹಿಡಿದು ತಿನ್ನುವ ಹುಲಿ ಹಸುವನ್ನು ಹಿಡಿಯುವುದನ್ನು ಬಿಟ್ರೆ ನಾಳೆ ಹಸುವಿನ ಕರುವೇ ಹೋಗಿ ಹುಲಿಯನ್ನು ಗುದ್ದಿತ್ತು. ಯಾಕೆ? ಅದು ಧರ್ಮವನ್ನು ಬಿಟ್ಟಿದೆ ಅಂತ. ಈಗ ಬೆಂಕಿ ಒಂದು ಸುಡದೆ ಹೋದ್ರೆ ಜನ ಬೆಂಕಿಗೆ ಮರ್ಯಾದೆ ಕೊಟ್ಟಾರ, ಈ ಬೆಂಕಿಯಲ್ಲೂ ಸುಡುವುದಿಲ್ಲ ಅಂತ ಕೈಯಲ್ಲಿ ಹಿಡಿದು ಆಟ ಆಡ್ಯಾರು. ಗಾಳಿ ಬೀಸದೆ ಹೋದ್ರೆ ಇದೆಂತ ಪ್ರಯೋಜನ ಇಲ್ಲದ ಗಾಳಿ ಬೀಸಲಿಕ್ಕಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಅದು ತನ್ನದಾದಂತಹ ಯೋಗ್ಯತೆಯನ್ನು ಕಾಯುವುದು ಯಾವಾಗ? ಅದು ಅದಾಗಿ ಉಳಿದಾಗ ಅಂತ. ಅದಕ್ಕೆ ಧರ್ಮ ಅಂತ ಹೆಸರು. ಸಹಜವಾದದ್ದು ಇರಬೇಕಾದದ್ದು ಹೀಗೆ. ಈಗ ಧರ್ಮವಲ್ಲ ರಸರಿಗೆ. ಈಗ ನೀವು ಹೇಳಿದ ಹಾಗೆ ಕರ್ಮ ಸರಿ ಉಂಟು ನಿಮ್ಮದು, ಕರ್ಮದಲ್ಲಿ ದೋಷ ಇಲ್ಲ, ಧರ್ಮ ದೋಷ ಉಂಟು. ಈಗ ಅರಸನಾದವನು ಈಗ ಕೆಲವೊಮ್ಮೆ ಹಾಗಾಗುತ್ತದೆ. ಈಗ ದೊಡ್ಡ ಹುದ್ದೆಯಲ್ಲಿ ಒಬ್ಬ ಇರ್ತಾನೆ, ದೊಡ್ಡ ಊರಿಗೆ ನಾಯಕನಾದವ, ಅವನಿಗೆ ಅಳು ಬರ್ತದೆ. ಹಾಗಾದ್ರೆ 4 ಜನರು ಎದುರೋಗಿ ಅಳ್ಲಿಕ್ಕೆ ಉಂಟವ? ಹೌದು. ಅಂದ್ರೆ ಅವನಿಗೆ ಅಳು ಬಂದರೂ ಕೂಡ 4 ಜನರ ಎದುರಿನಲ್ಲಿ ಅಳು ಆಗಿಲ್ಲ, ಅದು ಅವನಿಗೆ ದೋಷ ಆಗ್ತದೆ. ಹಾಗಾಗಿ ಕೆಲವೊಂದು ಸ್ಥಾನಮಾನವನ್ನು ಹೊಂದಿದಂತಹ ವ್ಯಕ್ತಿಗಳು ಅವರದ್ದೇ ಆದಂತಹ ಸ್ಥಾನಮಾನವನ್ನು ಉಳಿಸಿಕೊಳ್ಳುವುದು ಅನಿವಾರ್ಯ. ಕೆಲವರಿಗೆ ಅದು ಅಹಂಕಾರವಾಗಿ ಕಂಡಿತ್ತು, ಕೆಲವರಿಗೆ ಅದು ಆಕ್ಷೇಪವಾದಿತ್ತು. ಆದರೆ ಆ ಸ್ಥಾನಕ್ಕೆ ಬರುವಾಗ ಈಗ ಗುರುವಾದವ ಒಬ್ಬ ಶಿಷ್ಯರ ಜೊತೆಯಲ್ಲಿ ಕುಳಿತು ಅವರ ಹಾಗೆ ಹರಟೆ ಹೊಡೆಯಲಿಕ್ಕಾಗಿತ್ತು ಕೂಡದು. ಯಾಕೆ? ಅದು ಗುರುತ್ವದ ಧರ್ಮ. ಇದೆಲ್ಲ ನೆಲೆಯನ್ನು ನಾವು ಆಲೋಚಿಸುವಾಗ ಅಷ್ಟು ಎತ್ತರವನ್ನು ಏರಿದ ವ್ಯಕ್ತಿ ಕೆಳಗಿಳಿಯುವ ಪೂರ್ವದಲ್ಲಿ ತನ್ನ ಧರ್ಮವನ್ನು ಆಲೋಚಿಸಿಕೊಳ್ಬೇಕು. ಈಗ ಊರಿಗೆ ಅರಸನಾದವ ಹೇಗಿರಬೇಕು? ಆ ಊರಿಗೂ ಅರಸ, ಊರಿನಿಂದ ಹೊರ ಹೋದಾಗಲೂ ಆ ಊರಿನಲ್ಲಿ ಈ ಊರಿನ ಅರಸತ್ವದ ಗೌರವವನ್ನು ಹೊಂದಿರಬೇಕು. ಆ ಊರಲ್ಲಿ ಸಿಗಬಹುದಾದ ಮರ್ಯಾದೆಗಳೆಲ್ಲ ಅಲ್ಲಿಯೂ ಅವನಿಗೆ ಸಿಗಬೇಕಾಗಿರ್ತದೆ. ಇದೆಲ್ಲ ನೋಡುವಾಗ ಒಂದು ಮಧ್ಯ ದೇಶದ ಭೂಪತಿಗಳಾದಂತಹ ನೀವು, ಅರಸರಾಗಿರಬೇಕಾದ ನೀವು ಇಲ್ಲಿಗೆ ಬಂದ ಬಳಿಕ ಅಂದ್ರೆ ನೀವು ಕೇವಲ ಒಬ್ಬ ವ್ಯಕ್ತಿಯಾಗಿ ಅಲ್ಲ, ಆ ದೇಶದ ಪ್ರಾತಿನಿಧಿಕವಾದ ಒಂದು ನ್ಯಾಯವನ್ನು ಹೊಂದಿ ಮಧ್ಯ ದೇಶದ ಪ್ರತಿನಿಧಿಯಾಗಿ ಮಧ್ಯ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ನೀವು ಪ್ರಾತಿನಿಧಿಸುವ ಕಾರಣದಿಂದಾಗಿ ಅವರೆಲ್ಲರ ಮರ್ಯಾದೆಗೂ ನೀವೇ ಕಾರಣರಾದವರು. ಅವರೆಲ್ಲರ ಹೆಚ್ಚುಗಾರಿಕೆ ಬರುವುದಕ್ಕೆ ನಿಮ್ಮದಾದ ಆಡಳಿತ ಕಾರಣವಾಗುವಾಗ ನಿಮ್ಮಂಥವರು ಇಲ್ಲಿ ಇಂಥದ್ದನ್ನು ಮಾಡುವಾಗ ನಿಮ್ಮ ಘನತೆಯೂ ಕಡಿಮೆಯಾಗುವುದರ ಜೊತೆಗೆ ನಿಮ್ಮನ್ನು ನಂಬಿದ, ನಿಮ್ಮನ್ನು ಅನುಸರಿಸುವ, ನಿಮ್ಮ ಅಧಿಪತ್ಯವನ್ನು ಒಪ್ಪಿದ ಆ ಪ್ರದೇಶದ ಪ್ರಜೆಗಳಿಗೂ ಕೂಡ ಅಯ್ಯೋ ನಮ್ಮ ಅರಸರು ಅಲ್ಲಿಗೆ ಹೋಗಿ ಅಷ್ಟು ಕೆಳಗಿಳಿದು ತನ್ಮೂಲಕವಾಗಿ ನಮ್ಮೆಲ್ಲರ ಘನತೆಯನ್ನೂ ಕಡಿಮೆಯಾಗಿಸಿದ್ರಲ್ಲ ಅನ್ನುವ ಆಲೋಚನೆ ಬಂದ್ರೆ ಈಗ ನನಗಾದ್ರೆ ಆ ದೋಷ ಉಂಟು. ಯಾವುದೇ ಪಟ್ಟಾಭಿಷಿಕ್ತ ಅಲ್ಲ ನಾನು, ಯುವರಾಜ ಪದವಿಯಲ್ಲಿ ಇರುವಂತಹ ದ್ವಾರಕಾಧೀಶ ಎಂಬ ನೆಗಳುತ್ತಿರುವುದು ಬಲಭದ್ರ ದೇವನಿಗೆ. ಇನ್ನೊಂದು ನೆಲೆಯಿಂದ ನಾನು ಈ ಪಕ್ಷವನ್ನು ಸೇರುವ ಪೂರ್ವದಲ್ಲೇ ಘೋಷಿಸಿಕೊಂಡದ್ದು,
ಯುದ್ಧ ಮಾಡುವುದಿಲ್ಲ ಆಯುಧ ಹಿಡಿದು ಅಂತ. ಆಯುಧಪಾಣಿಯಾಗಿ ಸಮರದಲ್ಲಿ ತಾ ತೊಡಗಿಸಿಕೊಳ್ಳುವುದಿಲ್ಲ. ಹಾಗಾದ್ರೆ ನಾನು ತೊಡಗಿಸಿಕೊಳ್ಳುವುದಕ್ಕಿರುವ ಮಾರ್ಗ ಯಾವುದು ನನಗೆ? ಇಲ್ಲಿ ಬಿಟ್ಟರೆ ಬೇರೆ ಇಲ್ಲ ಅಂತ ಯುದ್ಧ ಭೂಮಿಯಲ್ಲಿ. ನಿಮಗ ಹಾಗಲ್ಲ. ಅಂದ್ರೆ ನನಗೊಂದು ವೇಳೆ ಕೈಯಲ್ಲಿ ಆಯುಧ ಹಿಡಿದು ಹೋರಾಡುವ ಅವಕಾಶ ಇದ್ದಿದ್ರೆ ಬಹುಶಃ ಇಷ್ಟೊತ್ತಿಗೆ ನಿಮ್ಮೊಂದಿಗೆ ಮಾತಾಡ್ಲಿಕ್ಕೆ ಸಿಕ್ತಿರ್ಲಿಲ್ಲ ನಾನು ಅಂತ. ಯುದ್ಧವೇ ಮಾಡುತ್ತಿದ್ದೆ. ಅಲ್ಲ, ಒಂದು ವೇಳೆ ಕೈಯಲ್ಲಿ ಆಯುಧ ಹಿಡ್ಕೊಂಡೇ ನಾನು ಬಂದಿದ್ದಾಗಿದ್ರೆ ಮಾತಾಡ್ಲಿಕ್ಕೆ ನೀವು ಸಿಕ್ತಿರ್ಲಿಲ್ಲ ಅಂತ. ಅಂದ್ರೆ ಕಡಿದು ಬಂದಾಗ ಹಾಗಲ್ಲ, ಅಂದ್ರೆ ಮಾತಾಡ್ಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ ಅಂತ. ಆದರೆ ಅಂಥದ್ದನ್ನು ಮಾಡುವುದಕ್ಕೆ ನಾನು ಇಲ್ಲದೆ ಇರುವುದರಿಂದಾಗಿ ಅನಿವಾರ್ಯವಾಗಿ ಇದು ನನಗೆ. ನೀವು ಹಾಗಲ್ಲ, ಶಲ್ಯರು ಹೆಸರಿಗೆ ಮಾತ್ರ ಅಲ್ಲ, ಶಲ್ಯ ಚುಚ್ಚುವ ಆಯುಧ ಅಂತ. ಅದೇ ಯಾಕೆ ಇದು ಶಲ್ಯವೇ? ಅದು ಇದು ಯಾಕೆ ಹೇಳಿ ಸ್ವಾಮಿ, ಇದು ಇನ್ನೊಬ್ಬರ ಸೌಂದರ್ಯ ವರ್ಧಿಸುವುದಕ್ಕೆ. ನಾವು ಬಳಸಿದ್ದು ನೀವು ಇನ್ನೊಬ್ಬರಿಗೆ ಚುಚ್ಚುವ ಶಲ್ಯ ಆಗ್ತಿದೆ. ಶಲ್ಯಭೂತಸ್ತು ಶತ್ರುಣ. ಹೌದು, ಶತ್ರುಗಳಿಗೆ ಚುಚ್ಚು. ಆದ್ರೆ ಈಗ ನೋಡುವಾಗ ಮಿತ್ರರಿಗೆ ಅಲಂಕಾರ. ಕೋಶ ಕರ್ಣನ ಮೇಲೆ ಹೀಗೊಂದು ಶಲ್ಯ ಆದ್ರೆ ನೀವು ಹಾಗಾಗಿ ಮತ್ತೆ ಹೆಗಲ ವಸ್ತ್ರ ಅಂತ ಹೇಳುವಾಗ ಕೇವಲ ಗೌರವವೇ ತಂದುಕೊಡ್ತದೆ ಅಂತ ಅಲ್ಲಲ್ಲ. ಕೆಲವೊಮ್ಮೆ ಬೆವರಾದಾಗ ಒರೆಸುವುದಕ್ಕೂ ಆಗ್ತದೆ ಕರವಸ್ತ್ರ, ಕೆಲವೊಮ್ಮೆ ಶೀತ ಆದಾಗ ಹೇಳಲಿಕ್ಕಿಲ್ಲ ಅದರ ಬಗ್ಗೆ. ಹೀಗೆಲ್ಲ ಇರುವಾಗ ಹಾಗೆ ಶಲ್ಯವಾಗಿ ನೀವು ಬಳಕೆಯಾದ್ರೆ ನಿಮ್ಮೂರಿನ ನಿಮ್ಮ ಪ್ರಜೆಗಳಿಗೆ ನೀವು ಕೊಡಬಹುದಾದ ಉತ್ತರ ಏನು? ಧರ್ಮವಲ್ಲರ ಸರಿಗೆ ನೋಡಿಂತ ದುಷ್ಕರ್ಮ ವೇತಕೋ ನಿನಗೆ. ಇನ್ನೊಂದು, ಚಮ್ಮಟ್ಟಿಕೆಯ ಪಿಡಿದ ಶಿವವ ನಡೆಸುವ ಮರ್ಮವಾದರೂ ಬಲ್ಲೆಯ. ಈಗ ಧರ್ಮ ಬೇರೆ, ಕರ್ಮ ಬೇರೆ. ಮರ್ಮ ಅದ್ಯಾವುದು ಮರ್ಮ? ಅದು ವಿಷಯ. ಅದು ಧರ್ಮ ಕರ್ಮಗಳನ್ನಾಧರಿಸಿ ಬುದ್ಧಿಯನ್ನು ಉಪಯೋಗಿಸಿ ತನ್ಮೂಲಕವಾಗಿ ನಡೆಸುವ ಪ್ರಕ್ರಿಯೆ ಅದು. ಅದು ಮರ್ಮ ಮುಖ್ಯ ಇಲ್ಲಿ. ಒಂದೊಂದು ಕೆಲಸದ ಹಿಂದೆ ಮರ್ಮ ಯಾವುದು, ಬುದ್ಧಿ ಏನು, ಆಲೋಚನೆ ಏನು, ಇದೆಲ್ಲ ಗ್ರಹಿಸುವಾಗ ಈಗ ಧರ್ಮವಾಗಿಯೂ ತಪ್ಪು, ಕರ್ಮವಾಗಿ ಸರಿ ಅಂತ ನೀವು ಹೇಳಿದ್ರು ಕೂಡ ಚಮ್ಮಟಿಕೆಯನ್ನು ಹಿಡಿದು ಅಶ್ವವನ್ನು ನಡೆಸುವ ಮರ್ಮ ಏನನ್ನು ಬಲ್ಲಿದೆ ನೀವು. ಈಗ ಆ ಪಕ್ಷದಲ್ಲಿ ನಾನಿದ್ದೇನೆ ಅನ್ನುವುದಕ್ಕಾಗಿ ಈ ಪಕ್ಷದಲ್ಲಿ ನೀವು ಹೌದು ಅಂತಾದರೆ ನಾ ಮಾಡಿದ್ದನ್ನೇ ನೀವು ಮಾಡ್ತಾ ಇದ್ದೀರೋ ಅನ್ನುವುದು ಪ್ರಶ್ನೆ. ಯಾಕಂದ್ರೆ ಲೋಕದಲ್ಲಿ ಸಾಮಾನ್ಯ ರಥಿಕನೋ ಸಾರಥಿಯೋ ಇರೋ ಹಾಗೆ ನಾವಿಲ್ಲಲ್ಲ. ನಮ್ಮದು ಭಿನ್ನವಾಗಿಯೇ ಉಂಟು. ನಮ್ಮ ನೆಲೆಯೇ ಬೇರೆ. ಉಳಿದವರೆಲ್ಲ ಆಲೋಚನೆ ಮಾಡುವಾಗ ರಥಿಕ ನಿರ್ದೇಶನ ಮಾಡುವುದು, ಹೋಗ್ಬೇಕು ಅಂತ. ಸಾರಥಿ ಅವ ಹೇಳಿದಷ್ಟು ಕೆಲಸ ಮಾಡುದು. ಆದ್ರೆ ನಮ್ಮಲ್ಲಿ ಹಾಗಲ್ಲ. ಅರ್ಜುನ ಇವತ್ತು ಇಲ್ಲಿಗೆ ಹೋಗ್ಬೇಕು, ನಾನು ಹೇಳುದು. ಇವತ್ತು ಅಲ್ಲಿಗೆ ಬೇಡ, ನಾ ಹೇಳುದು. ಆಚಾರ್ಯ ಭೀಷ್ಮರ ಎದುರು 3ನೇ ದಿವಸ ತಂದಿಟ್ಟಿದ್ದೇನೆ, ಮೊದಲೆರಡು ದಿವಸಕ್ಕೆ ಬರಲಿಲ್ಲ. ಅವ ಹೇಳಿಲ್ಲ ಅರ್ಜುನ ಎದುರು ನಿಲ್ಲಿಸುವಂತ. ನಿರ್ದೇಶನ ನಮ್ಮದು. ನಾ ಹೇಳಿದ ಹಾಗೆ ನಡೀತದೆ, ನಾ ಬೇಡ ಅಂತ ಹೇಳಿದ್ರೆ ಮಾಡುವುದಿಲ್ಲ. ಇನ್ನೊಂದು, ಸಾಮಾನ್ಯವಾಗಿ ರಥ ಹತ್ತುವ ಪೂರ್ವದಲ್ಲಿ ರಥಿಕ ರಥ ಹತ್ತಿದ ಬಳಿಕ ನಮಸ್ಕಾರ ಮಾಡಿ ಸಾರಥಿ ಹತ್ತುವುದು ಕ್ರಮ. ನಮ್ಮದು ನೋಡಿದ್ರ ನೀವು? ಮಹಾರಥಿಯೊಂದಿಗೆ ನಮಸ್ಕಾರ ಮಾಡಿ ನಾನು ಮೊದಲು ಕುಳಿತುಕೊಳ್ತೇನೆ, ಅವ ಸುತ್ತು ಬಂದು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಹತ್ತಿಕೊಳ್ಳುದು. ಹೌದು, ಅಷ್ಟೆಲ್ಲ ಇರುವಾಗ ಆ ಮರ್ಮ ನಮ್ಮಲ್ಲುಂಟು. ಈಗ ನಿಮ್ಮನ್ನ ನೋಡುವಾಗ ಅಲ್ಲ, ನನಗೆ ಸುದ್ದಿ ಬಂದದ್ದು, ಬೆಳಿಗ್ಗೆ ಸಾರಥ್ಯವನ್ನು ಒಪ್ಪಿದ ನೀವು ನಿಮ್ಮ ಸೈನಿಕರಿಗೆಲ್ಲ ಕರೆ ಕೊಟ್ಟಿದ್ರಂತೆ. ಮೊದಲೀಕರಣನೊಂದು ಏನು ಅಂತ ನೋಡ್ತೇನೆ ಅಂತ ಕತ್ತಿ ಹಿಡ್ಕೊಂಡು ಹೊರಟಿದ್ದಿದೆ ಅಂತ ಆಗಿದೆ. ಸುರಗಜ ನೀನೆತ್ತ, ಹುಡುಕೋಣ ನೀನೆತ್ತ ಅಂತ ಹೇಳಿ ಕುತ್ತಿಗೆಗೆಲ್ಲ ಕೈ ಹಾಕಿದ್ದೇನೆ. ಹೌದು, ಆಮೇಲೆ ಕುರುಭೂಪತಿ ಬಂದ ಸರಿ ಮಾಡಿದ ನಿಮ್ಮ. ಬೆಳಿಗ್ಗೆ ಅಲ್ವಾ? ಬೆಳಿಗ್ಗೆ ಅಲ್ವಾ? ನಮ್ಮ ಮಧ್ಯ ದೇಶದವರು ಬೆಳಿಗ್ಗೆ ಇದ್ದಾಗ ಮಧ್ಯಾಹ್ನ ಇರುವುದಿಲ್ಲ, ಮಧ್ಯಾಹ್ನ ಇದ್ದಾಗ ಸಂಜೆ ಇರುವುದಿಲ್ಲ. ಅದೇ ನನ್ಗೆ ಆಶ್ಚರ್ಯ ಆದದ್ದು. ಈಗ ಬೆಳಿಗ್ಗೆ ಇದ್ದದ್ದನ್ನು ನೀವು ಮರೆತಿದ್ದೀರಿ ಅಂತ ಆದ್ರೆ, ಈಗ ಇಷ್ಟು ದೀರ್ಘ ದಿವಸಗಳಿಂದ ನಮ್ಮ ಸಾರಥ್ಯದ ಮರ್ಮವನ್ನು ತಿಳಿದು ನಾವು ಮಾಡುವ ಕರ್ಮವನ್ನೇ ಮಾಡುವುದು ಹೌದು ಅಂತಾದ್ರೆ, ಈಗ ಅದೇ ರೀತಿಯ ಮರ್ಮದಲ್ಲಿ ನಾನು ನಿಮ್ಮ ಶ್ರದ್ಧೆಯ ಕುರಿತು ವಿಶೇಷವಾದ ಕೇಂದ್ರಿತನಾದದ್ದರಿಂದಾಗ ನಿಮ್ಮ ಕುರಿತಾದ ಶ್ರದ್ಧೆ ಹಾಳಾಗಬಾರದರಿಂದಾಗಿ ಈಗ ಬೆಳಿಗ್ಗೆ ಕರ್ಣ ನಿಮ್ಮ ಕಾಲಿಡಿದು ರಕ್ಕತ್ತಿದ್ದ. ಈಗ ನೀವು ಹೋಗುವ ಅಂತ ಹೇಳಿದಲ್ಲಿ ಕರ್ಣ ಬಂದು ನೀವು ಹೇಳಿದ್ದೆಲ್ಲ ಕೇಳಿಕೊಂಡು ಕರ್ಣ ಇದ್ದವಲ್ಲ, ಅದು ಇದ್ದನಂದ್ರೆ ನನ್ನ ಮಾತಿಲ್ಲ ಹೊಟ್ಟೆ. ಅದಷ್ಟು ಇಲ್ಲಿವರೆಗೆ ಆಗಲಿಲ್ಲ. ಇಲ್ಲಿವರೆಗೆ ನೀವು ಹೇಳಿದ ಒಂದು ಆಗಲಿಲ್ಲ. ಸಂಜೆಗಾದ್ರೂ ಆದೀತು ಅಂತ ಸಂಜೆ ನೋಡುದು. ಅಲ್ಲ, ಸಂಜೆಗೆ ಆದೀತು, ಸಂಜೆ ಆದೀತು ಅಂತ ಇರುವುದಿಲ್ಲ. ಅದೇ ಈಗ ಇಷ್ಟ ಆಕ್ಷೇಪಗಳು ಒಂದು ಕೊನೆಗೆ ನಿಂತದ್ದು ಅರ್ಜುನ ಮತ್ತು ಕೃಷ್ಣ ಸಾರಥ್ಯದಲ್ಲಿರುವ ಧರ್ಮದ ಹಾಗೆ ಕರ್ಣ ಮತ್ತು ಶಲ್ಯ ಸಾರಥ್ಯದಲ್ಲಿ ಉಂಟು.
ಇದ್ರೆ ನಮ್ಮ ಆಕ್ಷೇಪ ಅಲ್ಲ. ಅಂದ್ರೆ ಈಗ ನನ್ನದೇ ಸಾರಥ್ಯದ ಕಾರಣದಿಂದಾಗಿ ನಿಮ್ಮಲ್ಲಿ ಪ್ರಚೋದನೆ ಬಂದದ್ದು ಹೌದು ಅಂತ ಆದ್ರೆ ನನಗೆ ಸಿಗಬಹುದಾದ ಮರ್ಯಾದೆಗಳು ನಿಮಗೆ ಸಿಕ್ಕಿದ್ರೆ ಈಗ ನಿಮಗೆ ಸಿಗ್ಲಿ ಅಂತ ಅಲ್ಲ, ನನ್ನ ಶ್ರದ್ಧೆ ಹಾಳಾಗುವುದಿಲ್ಲಲ್ಲ. ನಾಳೆ ನಿಮ್ಮ ಶ್ರದ್ಧೆ ನೋಡಿ ಅಲ್ಲಿ ಹೀಗುಂಟು ಅಂತ ಯಾರಾದ್ರೂ ಕೇಳಿದ್ರು ನಮಗೆ. ಪ್ರಾರಂಭದಲ್ಲಿ ನೀ ಪ್ರಶ್ನೆ ಕೇಳುತ್ತಾ ಸಾಗಿದಾಗ ಪಾರ್ಥ ಸಾರಥಿಯಾದ ಕೃಷ್ಣನ ಪ್ರಶ್ನೆ ಅಂತ ಇತ್ತು. ಆದ್ರೆ ಈಗ ತಂದು ಮುಟ್ಟಿಸಿದಾಗ ಅರ್ಥ ಆಯ್ತು, ಇದು ಪಾರ್ಥ ಸಾರಥಿಯಾದ ಕೃಷ್ಣನ ಪ್ರಶ್ನೆ ಅಲ್ಲ, ಜಗದ ಸಾರಥಿಯಾದ ಹರಿಯ ಪ್ರಶ್ನೆ. ಹರಿ ನಿನ್ನ ಮಹಿಮೆಯನ್ನು ಹೇಗೆ ಅಂತ ಕೊಂಡಾಗ Yeah.
ಹಾ. ಒಬ್ಬ ಸಾಮಾನ್ಯ ಯದುವಂಶೀಯನಾಗಿ ಕೇಳಿದ ಪ್ರಶ್ನೆ ಇದಲ್ಲ ಎನ್ನುವುದು ಸ್ಪಷ್ಟ ಆಯ್ತು ನನಗೆ. ಓಹೋ. ಯಾಕಂದ್ರೆ ಮಹಿಮಾ ವಿಶೇಷನಾಗಿ ಮಹಿಮಾ ಸಂಪನ್ನನಾಗಿ ತನ್ನ ಮಹಿಮೆಗಳ ಮೂಲಕವೇ ಪ್ರಪಂಚದಲ್ಲಿ ಅಸಾಧ್ಯವೆಂದು ಯೋಚಿಸಿದ್ದನ್ನು ಸಾಧ್ಯವಾಗಿಸಿದ ಸಾಧನಾಪಟು ನೀನು. ಪ್ರಪಂಚ ಎಲ್ಲ ಯೋಚಿಸಿತ್ತು ಇದು ಅಸಂಭವ ಅಂತ, ಅದನ್ನು ಸಂಭವವಾಗಿಸ್ತಾ ಸಾಗಿದವನು ಕಂಸನೇ. ಇದೇನು ತನ್ನ ತಂಗಿಗೆ ಮದುವೆಯನ್ನು ಮಾಡಿ ದಿಬ್ಬಣಿಗನಾಗುತ್ತಾ ಮುಂದೆ ಸಾಗುವಾಗ ಕೇಳಿಸಿಕೊಂಡಂತಹ ಶರೀರವಾಡಿ 8ನೇ ಮಗುವಾಗಿ ಸಂಚರಿಸಿದ ಮಗುವಿಂದ ಮೃತ್ಯು ಅಂತ. ಅದಾದ ಮೇಲೆ ಸೆರೆಯಲ್ಲಿರಿಸಿದ ಹುಟ್ಟಿದ ಮಕ್ಕಳ ತಲೆಯನ್ನು ಕಡಿಯುತ್ತಾ ಮೃತ್ಯುಕಂಟಕವನ್ನು ನಿವಾರಿಸ್ತೇನೆ ಎಂಬ ಭ್ರಮೆಯಲ್ಲಿದ್ದರೆ ಅವನ ಭ್ರಮೆ ಅವನ ಲೆಕ್ಕಾಚಾರವನ್ನು ತಲೆಕೆಳಗೆ ಮಾಡುತ್ತಾ ನಾರದಾರಿಗಳಿಂದ ಸೂಚನೆಯನ್ನು ಕೊಡಿಸಿದ ಪ್ರಕರಣವನ್ನೇ ಮೇಲೆ ಕೆಳಗೆ ಮಾಡಿ ಸೆರೆಮನೆಯಲ್ಲಿ ಹುಟ್ಟಿಯೂ ಹುಟ್ಟದಂತೆ ನಂದವನವನ್ನು ಸೇರುತ್ತಾ ನಂದ ಕಂದನಾಗಿ ಗೋವಿಂದನಾಗಿ ಬೆಳೆದು ನಿಂತ. ಮಥುರೆಯನ್ನು ಮಹಾಪುರುಷರೆನಿಸಿಕೊಂಡಂತಹ ಉಗ್ರಸೇನನಿಗೆ ಮರಳಿ ಒದಗಿಸಿಕೊಟ್ಟು ಮಾತೃಳಾಂತಕನೆಂಬ ನೆಗಡತೆಯನ್ನು ಹೊಂದಿದೆ. ನೀ ಮಾಡಿದ ಸಾಧನೆಗಳು ಒಂದೋ ಎರಡೋ ಸ್ವಾಮಿ. ಹುಟ್ಟಿದ ಈ ದಿನವೇ ಕೆಲವರೊಳಗಾಗಿಯೇ ಅನೇಕ ರಾಕ್ಷಸರನ್ನು ಮರ್ದಿಸ್ತಾ ದಾನವಂತಕನೆಂಬ ಬಿರುದನ್ನು ಪಡೆದೆ. ಹೌದು, ಹೇಳಿದವರೆಲ್ಲ ಕೆಲವರು ಹೇಳಿದ್ರು ನನಗೆ ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಪೂತನಿಯ ಕೊಂದೆ. ಹೌದಾ? ನಾವು ಕೇವಲ ಹಾಲು ಉಂಡದ್ದನ್ನು ಮಾತ್ರ ನೋಡಿದ್ದೇವೆ. ಹಾಲುಂಡು ವಿಷದ ಹಾಲುಂಡು ವಿಷಕನ್ನಿಕೆಯನ್ನೇ ಕೊಂದು ವಿಷದ ಹಾಲನ್ನು ಜೀರ್ಣ ಮಾಡಿಕೊಂಡ ಗೋವಿಂದನ ಮಹಿಮೆಯನ್ನು ನಾವು ಆಡುವುದಕ್ಕೆ ಸಾಧ್ಯ ಇಲ್ಲ. ಓಡಿ ಕೊಲ್ಲಬಲ್ಲೆ, ಬೇಡಿ ಕೊಲ್ಲಬಲ್ಲೆ, ಕಾಡಿ ಕೊಲ್ಲಬಲ್ಲೆ, ಆಡಿ ಕೊಲ್ಲಬಲ್ಲೆ, ನೋಡಿ ಕೊಲ್ಲಬಲ್ಲೆ, ಕೈತವವನ್ನು ಆಡಿ ಕೊಲ್ಲಬಲ್ಲೆ, ಮಾತಾಡಿಯೂ ಬಂದಿದ್ದಾನೆ ಕೆಲವು. ಹೌದೇ, ಮಾತಿನ ಮೋಡಿಯ ನಾಡಿಯಾದರೂ ಕೊಲ್ಲಬಲ್ಲ ಸಾಧ್ಯತೆಯನ್ನು ಹೊಂದಿದವ. ಮುಚುಕುಂದನೇನು ತಾನಾಗಿ ಸಾಯುವುದಕ್ಕಿದ್ದವನು. ಕಾಲದೇವನನ್ನು ಹೇಗೆ ಕೊಂದೆ? ಮುಚಿಕೊಂಡವರನ್ನಾಗಿ ಓಡಿದೆ ಕಾಲಯವನ ನಿನ್ನನ್ನು ಅಟ್ಟಿಕೊಂಡು ಬಂದ ಬೆನ್ನಟ್ಟಿಸಿಕೊಂಡು ಸೋತು ಓಡುತ್ತಾ ಇದ್ದಾನೆ ಕೃಷ್ಣ ಎಂಬ ನೆಲೆ ಇಲ್ಲ. ಕಾಲಯವನ ನನ್ನನ್ನು ಬೆನ್ನಟ್ಟಿಕೊಂಡು ಬಂದ, ಅವನಿಗೆ ಗೊತ್ತಾಗಲಿಲ್ಲ, ಅವನ ಹಿಂದೆ ಕಾಲ ಅಟ್ಟಿಸಿಕೊಂಡು ಬಂದಿದ್ದಾನೆ. ತೋರಿಸಿಕೊಂಡದ್ದು ಯಾವ ನೆಲೆಯಿಂದ ಮಲಗಿಕೊಂಡಂತಹ ಮುಚುಕುಂದ ಮುನಿಯನ್ನು ಮೆಟ್ಟಿದೆ, ಮುಂದೆ ಓಡಿದ. ಮುನಿ ಕಣ್ತರೆಯ ಹೊತ್ತಿಗೆ ಮುಂದಿದ್ದ ಕಾಲಯವನ ಸುಟ್ಟು ಭಸ್ಮವಾದ. ಆದರೆ ಓಡಿಯೂ ಕೊಲ್ಲಬಲ್ಲೆ. ಹಂಸ ಸತ್ತನೆಂದು ದಿವಿಕನಲ್ಲಿ, ದಿವಿಕ ಸತ್ತನೆಂದು ಹಂಸನಲ್ಲಿ ಆಡಿ ಮಾಗದ ಮಂತ್ರಿಗಳಾದ ಹಂಸ ದಿವಿಕರನ್ನು ಕೊಂದೆ. ಮಾಗದನನ್ನು ಭೀಮನ ಯುದ್ಧದಿಂದ ಕೊಲ್ಲಿಸಿದ. ಮಾವನನ್ನು ಕೊಂದೆ, ಮಾವನನ್ನು ಕೊಲ್ಲಿಸಿದೆ, ಮಾವನ ಪಡೆಯನ್ನು ಮುಕ್ಕಿದ. ಇಷ್ಟೆಲ್ಲವನ್ನು ಮಾಡಬಲ್ಲ ಮಹಿಮಾ ಸಂಪನ್ನನಾದ ಒಬ್ಬ ಹರಿ ಶಲ್ಯರೇ ನಿಮಗಿದು ಅಧರ್ಮ ಅಂತ ಆಡಿದರೆ ಅದನ್ನು ಅಧರ್ಮ ಅಂತ ಒಪ್ಪಬೇಕಾದ್ದು ನಮಗೆ ಧರ್ಮ, ಹೌದಲ್ವಾ? ಆದರೆ ಹರಿ ನಿನ್ನ ಮಹಿಮೆಯನ್ನೆಂತೊರೆವೆ. ಇಷ್ಟು ಹೇಳಿದ್ದು ಮಹಿಮೆ ಅಲ್ವಾ? ಇಷ್ಟು ಮಹಿಮೆಯನ್ನು ಹರಿ ನಿನ್ನ ಮಹಿಮೆಯನ್ನು ತಿಂತು ತೊರೆವೆ. ಅಂದ್ರೆ ಇಲ್ಲಿಗೆ ಬಿಡುದ ಸತ್ಯದಲ್ಲಿ ನಿನ್ನ ಮಹಿಮೆಯನ್ನು ಹೊರಗಿಡುವ. ಯಾಕೆ? ಮಹಿಮೆ ಕಾಣಿಸಬಹುದಾದ ಭೂಮಿ ಇದಲ್ಲ. ಇದು ಕರ್ಮಭೂಮಿ. ಹೌದು, ಯುದ್ಧ ಭೂಮಿ. ನೀನೇ ಆಡಿದಂತೆ ಆಯುಧ ಪಾಣಿಯಾಗಿ ದಾನವಂತಕನಾಗಿ ನಾವು ವರ್ತಿಸುವುದಿಲ್ಲ. ನಾನು ಕೈಯಲ್ಲಿ ಆಯುಧ ಹಿಡಿದು ಯುದ್ಧ ಮಾಡುವುದಿಲ್ಲ. ಅಂದ್ರೆ ಪಾಂಡವ ಪಂಚಕರನ್ನೇ ಆಯುಧವನ್ನಾಗಿಸಿ ಯುದ್ಧ ಮಾಡುವುದಕ್ಕೆ ಹೊರಟ ನೀನಾದರೂ ಸಾರಥ್ಯದಿಂದಲೇ ಏನನ್ನಾದರೂ ಮಾಡಬೇಕೇ ಹೊರತಾಗಿ ಮಹಿಮಾಪೂರ್ಣನಾಗಿ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸಾರಥ್ಯದ ಕೌಶಲವನ್ನಿರಿಸಿ ಧರ್ಮದ ಪ್ರಶ್ನೆ ಅಂತಾದ್ರೆ ನನಗೆ ಇದು ಧರ್ಮವೇ. ಇದು ಧರ್ಮವೇ. ಧರ್ಮಕ್ಕೆ ಧರ್ಮವೇ ಇದು. ಯಾಕೆ? ಸಾರಥಿಯಾದವನ ಕರ್ತವ್ಯ ಏನು, ಸಾರಥಿಯಾದವನ ಜಾಣ್ಮೆ ಏನು, ಸಾರಥಿಯಾದವನ ಕೌಶಲ್ಯಗಳೇನು, ಇದೆಲ್ಲ ಸಾಂದೀಪಿನಿ ಪ್ರದತ್ತವಾದದ್ದು. ನನಗಿಂತ ಹೆಚ್ಚು ಬಹಳ ಕಲಿತಿದ್ದೇನೆ. ಮಹಾರಥಿಯನ್ನು ಕಟ್ಟಿದ ರಥವನ್ನು, ಬಲಿದ ಕುದುರೆಗಳನ್ನು ರಕ್ಷಿಸುವ ಅಕ್ಷೋಹಿಣಿ ಸಂಖ್ಯೆಯ ಸೇನೆಯನ್ನು ಇಷ್ಟನ್ನೂ ರಕ್ಷಿಸಬಲ್ಲ ಸಾಮರ್ಥ್ಯ ಇದ್ದವನು ಸಾರಥಿ. ಹೌದು, ಇಷ್ಟು ಜಾಣ್ಮೆ ಇರುವುದು ಯಾರಿಗೆ? ಒಬ್ಬ ಭೂಪ. ನೀವು ಕೇಳಿದ ಹಾಗೆ ದೇವಸಾರಥಿಯಾದ ಮಾತಳಿಯೋ, ತ್ರಿಪುರಹನನ ಕಾಲದಲ್ಲಿ ಮಹೇಶ ಸಾರಥಿಯಾದ ಬ್ರಹ್ಮದೇವ, ಅಂತಹ ಸಾರಥ್ಯದ ಬಲವೇ ನಮಗೂ. ಹೌದೇ ಹೌದು. ನೀರಜೇಕ್ಷನಾದ ನೀ ಸಾರಥ್ಯದೊಡೆಯ ಅಭ್ಯಾಸಿಯೇ. ನಾನೀಗ ಅಭ್ಯಾಸಕ್ಕೆ ತೊಡಗಿದ್ದ. ನಿನಗೆ ಸಾರಥ್ಯ ಮಾಡಿದ ಅನುಭವ ಉಂಟಾ? ಇಲ್ಲಪ್ಪ. ತುರಗ ಲಕ್ಷಣವ ನೀ ಏನೋ ಬಲ್ಲೆ? ನಾನು ತುರುಗಳ ಲಕ್ಷಣ ಹೇಳಬಲ್ಲೆ, ಬಿಟ್ಟರೆ ತುರುಗ ಲಕ್ಷಣ ಕಷ್ಟವೇ ನನಗೆ ಸ್ವಾಮಿ. ಒಂದು ಕುದುರೆ ನಿತ್ತಾಕ್ಷಣದಲ್ಲಿ ಇದು ಓಡುವ ಕುದುರೆಯೋ, ಇದು ನೋಟದ ಕುದುರೆಯೋ, ಓಟದ ಕುದುರೆಯೋ ಅಂತ ಕಂಡಾಕ್ಷಣದಲ್ಲಿ ಹೇಳುತ್ತೇನೆ. ಬಹಳ ಚಂದ ಇರುವುದು ನೋಟದ ಕುದುರೆ, ಅದು ಓಟಕ್ಕಾಗುವುದಿಲ್ಲ. ಓಟಕ್ಕಾಗುವ ಕುದುರೆ ಕೃಷಕಾಯ ಎದ್ದಿರುತ್ತದೆ. ಹೌದು, ನಾನು ಕಟ್ಟಿದ ಕುದುರೆಗಳು ಓಟದ ಕುದುರೆ ಅಲ್ಲ, ನೋಟದ ಕುದುರೆಯೂ ಅಲ್ಲ, ದ್ವೈರಥ ಯುದ್ಧದ ಕುದುರೆಗಳು. ಈಗ ಮತ್ತೊಂದುಂಟು. ಈಗ ಸಾರಥಿಯಾದವನು ಮಾಡಬಹುದಾದ ಸಾಧ್ಯತೆ ಇರುತ್ತೆ, ಎಲ್ಲವನ್ನು ಮಾಡಿ ತೋರಿಸ್ತೇನೆ ಅಂತ ವಿಶ್ವಾಸದಿಂದ ನಾನು ಹೇಳಬಲ್ಲೆ. ಒಂದೇ ದಿನ ಸಾರಥ್ಯ ಕಲಿತ ನೀ ಹೇಳಬಲ್ಲೆಯೋ?
ಯಾಕಂದ್ರೆ ನೀ 64 ದಿವಸದಲ್ಲಿ ವಿದ್ಯಾಭ್ಯಾಸ ಮುಗಿದಿದೆ. ನೀವು ಮಾಡಿದ್ದೆಲ್ಲ ನನ್ನಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಕಷ್ಟ ಅಲ್ಲ. ಗುರುಗಳೇ ಹೇಳಿದ್ದಾರಂತೆ ಸಾಂದೀಪಿಗಳು, ನಿನಗೆ ಕಲಿಸುವುದಕ್ಕೆ ನಾನಲ್ಲ ಪುಣ್ಯಾತ್ಮ, ಹೋಗು ಅಂತ. ಹೌದು, ನಿಮ್ಮಂತವ್ರನ್ನೆಲ್ಲ ಕಲಿಸಿದವರು ನಮಗೆಲ್ಲ ಕಲಿಸ್ಲಿಕ್ಕೆ ಆದೀತು. ಅಂದ್ರೆ ನಾವೆಲ್ಲ ಗುರುವಿನಲ್ಲಿ ಕಲಿಯುವುದಕ್ಕೆ ಹೋದವರು, ನೀವೆಲ್ಲ ಗುರುವಿಗೆ ಕಲಿಸುವುದಕ್ಕೆ ಹೋದವರು. ನೀವೇ ಹೇಳಿದ್ರೆ ಹೊಸ ಹುಡುಗರು ಸ್ವಲ್ಪ ಹಾಗೆ ಅಂತ ಅದನ್ನೇ ಆದ್ದರಿಂದಲೇ ಹೊಸ ಹುಡುಗರು ಬೇಡ, ನಮಗೆ ಹಳೆ ವಿದ್ಯಾರ್ಥಿಗಳೇ ಆದೀತು ಅಂತ ಗುರುಗಳು ನಿಮ್ಮನ್ನು ಬೇಗ ಕಳಿಸಿದ್ರು. ಒಂದೇ ದಿನದಲ್ಲಿ ಸಾರಥ್ಯ ಕಲಿತ ನೀನು ಸಾರಥ್ಯದ ಜಾಣ್ಮೆಯನೇನ ಬಲ್ಲೆ. ಇನ್ನೊಂದು ಹೇಳುತ್ತೇನೆ, ಓಡಿ ಬರುತ್ತಾ ಇರುವಂತಹ ಕಂಟೆ ಕಟ್ಟಿದ ಒಂದು ತುರು ಅರ್ಥಾತ್ ಗೋವು ಬರುವಾಗಲೇ ನೋಡಿ ನೀ ಹೇಳಬಲ್ಲ, ಇದಿಷ್ಟೇ ಹಾಲು ಕೊಡುತ್ತದೆ, ಇದಕ್ಕಿಷ್ಟೇ ಕರುವಾಗಿದೆ, ಇದಿಷ್ಟು ಕಾಲ ಕರುವಾಗುತ್ತದೆ, ಇದಿಷ್ಟು ಕಾಲ ಬದುಕುತ್ತದೆ, ಇದೆಲ್ಲವನ್ನು ನೋಟದಿಂದ ಹೇಳುವಷ್ಟು ಸಾಧ್ಯತೆ ನಿನಗುಂಟು. ಯಾಕೆ? ಗೋಪಾಲ ಕುಲದ ಇವ ನೀನು, ಗೋಪಾಲ ಕೃಷ್ಣ ನೀನು. ದನದ ಜಾಡನ್ನು ಹಿಡಿದು ಹೋಗುವವನಿಗೆ ಕುದುರೆಯ ಜಾಡ ತಿಳಿಸುವುದಿಲ್ಲ. ದನದ ಬಾಲವನ್ನು ಹಿಡಿದು ಓಡಿಸ್ತೇನೆ ಅಂತ ಹೇಳಿದವ ಕುದುರೆಯ ಬಾಲಕ್ಕೆ ಕೈ ಇಕ್ಕಿದ್ರೆ ಕುದುರೆ ಬಿಡುವುದು ಇಲ್ಲ. ದನದ ಕೊಂಬನ್ನು ನೋಡಿ ಇಷ್ಟು ಕರುವಾಗಿದೆ ಅಂತ ಹೇಳಿದವನು ಕುದುರೆಯ ನೆತ್ತಿ ಮುಟ್ಟಿದ್ರೆ ಉಳಿಯುವುದು ಇಲ್ಲ. ಆದ್ದರಿಂದ ತುರಗ ಲಕ್ಷಣವೇ ಬೇರೆ, ಗೋವಿನ ಲಕ್ಷಣವೇ ಬೇರೆ. ಗೋ ಲಕ್ಷಣವನ್ನು ಬಲ್ಲ ನೀನು, ತುರಗ ಲಕ್ಷಣವ ಏನಬಲ್ಲೆ. ಇನ್ನು ಕೊನೆಯದಾಗಿ ತಾವೊಂದು ಮಾತನಾಡಿದ್ರಿ, ಪೂರ್ಣ ವಿರಾಮ ಇಡುವ ಮೊದಲು ನಾನು ಹೇಳಿದೋಗಿ ಅರ್ಜುನ ಕೇಳ್ತಾನೆ, ನಮ್ಮ ಮನಸ್ಸಿಗೂ ಬೇಜಾರು ಮಾಡುವುದಿಲ್ಲ. ಹೌದಪ್ಪ, ನಾನು ಹೇಳಿದಲ್ಲಿ ರಥ ಹೋಗುತ್ತದೆ, ನಾವು ಮಾಡಿದಲ್ಲಿ ನಡೀತದೆ, ನಮ್ಮಲ್ಲಿ ಏನಷ್ಟು ಕಾಡಿಮೆ ಇಲ್ಲ. ನಾನು ಬೆಳಿಗ್ಗೆ ನಿಮ್ಮಲ್ಲಿ ಸಣ್ಣಕ್ಕೆ ತಾಗಿತ್ತು ಅಂತ ಕೇಳಿದ್ದು ಅಲ್ಲ, ನಮ್ಮಲ್ಲಿ 1000 ಇಷ್ಟೊತ್ತರಿಗೆ ಬಂದಿರ್ಬೋದು. ಮುಂದಿನ ಹೇಳುತ್ತೆ, ನೀನು ಆಡಿದ ಹಾಗೆ ಹೇಗೆ ಅರ್ಜುನ ನೀನು ಹೇಳಿದ್ದನ್ನು ಚಾಚೂ ತಪ್ಪದೆ ನಡೀತಾನೆ, ಹಾಗೆ ಕರ್ಣ ನಡೀತಾನೋ ಅಂತಲ್ವಾ ಪ್ರಶ್ನೆ ಇರುವುದು. ಅಲ್ಲ, ಹಾಗೆ ನಡೀದೇ ಹೋದ್ರೆ ನಮ್ಮ ಶ್ರದ್ಧೆ ಸೋಲ್ತದೆ. ನನಗಿರುವುದೇನು ಗೊತ್ತಾ, ಈಗ ಯಾವುದು ಸೋತ್ರೂ ಆಗುತ್ತದೆ. ಪ್ರಾರಂಭದಿಂದ ನೀವು ತೊಡಗಿಸಿದ ನಿಮ್ಮ ಶ್ರದ್ಧೆ ಒಂದು ತೋಲಬಹುದು, ಅದು ಸೋಲಿಕ್ಕಿಲ್ಲ. ನನಗೆ ಅದನ್ನು ಸೋಲಬಹುದು. ನಾನು ಇವತ್ತು ಇಷ್ಟು ಹೇಳದದ್ದು ಶ್ರದ್ಧೆ ಸೋಲ್ಬಾರ್ದು ಅಂತಲ್ಲ, ನಿಮ್ಮ ಶ್ರದ್ಧೆ ಉಳಿಸುವುದಕ್ಕೆ ಬೇಕಾಗಿ, ನಿಮ್ಮ ಶ್ರದ್ಧೆಯನ್ನು ಕಾಪಿಡುವುದಕ್ಕೆ ಬೇಕಾಗಿ ನಾನು ಉತ್ತರ ಕೊಡ್ತೇನೆ. ಈಗ ನಿನ್ನೆಯ ಕರ್ಣನ ಸೇನಾಧಿಪತ್ಯ ಪ್ರಾರಂಭ ಆಗಿದೆ. ಅರ್ಜುನ ಎದುರು ಯುದ್ಧಕ್ಕೆ ಬಂದಿದ್ದಾನ ಕಾರಣ, ಅರ್ಜುನನಿಗೆ ಬರ್ಲಿಕ್ಕೆ ಬಿಡ್ಲಿಲ್ಲ, ನಕುಲನೇ ಹೊಡೆದಿದ್ದಾನೆ. ಅದರ ಅರ್ಥ ಇವತ್ತು ದ್ವೈರಥ ಯುದ್ಧಕ್ಕೆ ರಥ ಕ್ಷೀಣಿಸಿ ಅರ್ಜುನನ ಮುಂಭಾಗದಲ್ಲಿ ಕರ್ಣ ಕಾಳಗಕ್ಕೆ ಹೊರಟಿದ್ದಾನೆ ಅಂತಾದ್ರೆ ಸಾರಥ್ಯದ ಬದುಕ. ಅದು ಗೊತ್ತಾಯ್ತು ನನಗೆ, ಏನೋ ಸ್ವಲ್ಪ ಇದ್ದದ್ರಿಂದಲೇ ಬಂದಿದ್ದಾನೆ. ಧನುವಿದ್ದರೇನು, ಏಸು ಬಲ ತೋಳಿನೊಳು ಇದ್ದರೇನು, ಸಾರಥ್ಯದ ಬಲುಮೆಯೇ ಬಲುಮೆ. ಸಾರಥ್ಯದ ಬಲುಮೆಯಿಂದ ಕರ್ಣಾರ್ಜುನ ಕಾಳಗ ಸಂಗತವಾಗಿದೆ. ಇಲ್ಲಿ ಮುಂದೆ ಹೇಳ್ತಾನೆ, ನೀವು ಹೇಳಿದ್ದಕ್ಕೆ ಅಂತಲ್ಲ, ನನ್ನ ಅಭಿಮಾನ ಕೆಣಕಿದ್ರಿಂದ ಹೇಳ್ತಾನೆ. ನಿನ್ನೆ ರಾತ್ರಿ ಕೌರವ ಒಂದು ಕಾಲಿಗೆ ಬಿದ್ದು ಸಾರಥ್ಯ ಮಾಡಬೇಕು ಅಂತ ಹೇಳಿದಾಗ ರಾತ್ರಿ ಬಾಯಿಗೆ ಬಂದಾಗ ಬೈದಿದ್ದಾರೆ. ಅದೇ ನೀವು ರಾತ್ರಿಗೆ ಬೈದು ಬೆಳಿಗ್ಗೆ ಒಟ್ಟಾದಿರಲ್ಲ, ಅದೇ ಹೆದರಿಕೆ ಆದದ್ದಕ್ಕೆ ಕಾರಣ ಉಂಟು ಅಂತ. ನೀವು ಕೇವಲ ರಾತ್ರಿ ನಡೆದದ್ದು ಮಾತ್ರ ಅಲ್ಲ, ಬೆಳಗಾಗುವಾಗ ಏನಾಗಿದೆ ಅಂತ ನೋಡ್ಬೇಕು. ಈಗ ಮಧ್ಯಾಹ್ನ ಕಳೆದಿದೆಯಲ್ಲ, ಬೆಳಗಾಗುವಾಗ ಏನಾಗಿದೆ, ಅಕ್ಷರಾರ್ಥದಿಂದ ನನ್ನ ಮಾತನ್ನು ಆಶಯಾರ್ಥದಿಂದ ನಡೆಸದೇ ಇದ್ರೆ ಕರ್ಣನ ಮುಸುಡಿಗೆ ವಾಗೆಯನ್ನು ಬಿಸಿದು ಇಳಿದು ಹೋಗುತ್ತೇನೆ ಅಂತ ಹೇಳಿದ್ದಾರೆ. ನೀವು ಅದರ ಅರ್ಥ ಏನು? ಇನ್ನು ಮುಂದೆ ಸಂಜೆಯವರೆಗಿನ ಯುದ್ಧದಲ್ಲಿ ನಾನು ಚಾ ಹೇಳಿದ್ರೆ ಚಾ ಬರ್ಬೇಕು, ನಾನು ಚೂ ಹೇಳಿದ್ರೆ ಚೂ ಬರಬೇಕು. ಚಾ ಚೂ ತಪ್ಪದೆ ಕರ್ಣ ನಾನು ಹೇಳಿದ್ದನ್ನು ಮಾಡಿದರೆ ರಥದಲ್ಲಿ ಇರ್ತೇನೆ. ಒಮ್ಮೆ ಕರ್ಣ ಮಾಡದೇ ಇದ್ದರೆ ರಥದಲ್ಲಿ ಶಲ್ಯ ಅಲ್ಲ, ಶಲ್ಯನ ಪ್ರತಿಕೃತಿಯನ್ನು ಇದಕ್ಕೆ ಬಿಡುವುದಿಲ್ಲ. ವಾಸ್ತವವಾಗಿ ಒಂದು ಸತ್ಯ ಆಗಿಲ್ಲ, ನೀವು ಇಷ್ಟು ಹೇಳಿದ್ದೀರಿ ಅಂತ ನನಗೂ ವಿಷಯ ಮುಟ್ಟಿದೆ. ಮತ್ತೆ ಹೇಳಿದ್ದೆ ರಾತ್ರಿ ಹೇಳಿದ್ದಲ್ಲ, ಹಗಲಿಗೆ ನೆನಪಿರಲಿ ಅಂತ ನೆನಪು ಮಾಡಿದ್ದಷ್ಟೇ. ನಾನು ನಿಮಗೆ ಒಂದೇ ಹೇಳ, ನಾನು ನನ್ನ ಅಭಿಮಾನದ ಪ್ರಶ್ನೆಯಲ್ಲಿ ಹುಟ್ಟಿದ ಮಾತು ಸಾಯುವ ಕಾಲಕ್ಕೂ ಮರೆಯುವುದಿಲ್ಲ. ನಿಮ್ಮ ಅಭಿಮಾನಿಯಾಗಿ ನಾ ಕೇಳುವುದಷ್ಟೇ, ನೀವು ಏನನ್ನಾದ್ರೂ ಕಳ್ಕೊಳ್ಳಿ, ಮರ್ಯಾದೆ ಒಂದು ಕಳ್ಕೊಳ್ಬೇಡಿ. ಅಲ್ಲ, ನಾನು ನೀವು ಸತ್ಯ ಹೇಳ, ಜೀವ ಬೇಕಾದ್ರೂ ಕೊಡಿ, ಮರ್ಯಾದೆ ಕೊಡಿ. ನಾನೊಂದು ಸತ್ಯ ಹೇಳ್ಬೇಕು, ಇಷ್ಟು ಹೊತ್ತು ನಾನು ಮಾತಾಡಿದ್ದೆ ಒಂದು ಮರ್ಯಾದೆ ಉಳಿಸಬೇಕು, ಇಲ್ಲದೇ ಇದ್ರೆ ಯಾಗಲೋ ಮುಗಿಸ್ತಾ ಇದ್ದೆ. ಹೌದಲ್ಲ, ಸರಿ ಹೇಳ್ತೇನೆ. ಇನ್ನು ನಮಗೆ ನಿರೀಕ್ಷೆ ಇರುವುದು ನಮ್ಮಿಬ್ಬರ ಮಾತು ಅಲ್ಲ, ದ್ವೈರಥ ಯುದ್ಧವೂ ಅಲ್ಲ, ಇರುವ ಯುದ್ಧ ಕರ್ಣಾರ್ಜುನ ಕಾಳಗ. ಈಗ ಕರ್ಣನೂ ನೋಡುತ್ತಾ ಇದ್ದಾನೆ, ಅರ್ಜುನನು ಅವಧಿಯಲ್ಲಿ ಸಿದ್ಧಾಗಿದ್ದಾನೆ. ಇನ್ನು ಅವರು ಯುದ್ಧ ಮಾಡಿ ನಾವು ಸ್ವಲ್ಪ ಬದಿಗೆ ಅವರನ್ನು ಸ್ವಲ್ಪ ಆಗಲೇ ಕಂಡಿದ್ರೆ ಆಗಲೇ ಮುಗಿಸ್ತಿದ್ದಾರೆ. ಆಗ್ಬೋದು.